இருப்பார்களாக. ಆಮೆನ್. ಕರ್ತನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಿ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ. 10-11ನೇ ವಾಕ್ಯವನ್ನು ಓದಿಕೊಳ್ಳುವಾಗ, எல்லா ஜாதியாரும் என்னை வளைந்து கொள்ளுகிறார்கள், கர்த்தருடைய நாமத்தினால் அவர்களை சங்கரிப்பேன். என்னை சுற்றிலும் வளைந்து கொள்ளுகிறார்கள், கர்த்தருடைய நாமத்தினால் அவர்களை சங்கரிப்பேன். ಆಮೆನ್. ಹಲ್ಲೆಲೂಯಾ. ಒಂದು ನಿಮಿಷ ನಾವು ತಲೆಗಳನ್ನು ಬಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಆಗಿರುವ ಆತನೇ, ಅಪ್ಪ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮನೇ, ಮಾತನಾಡುವ ಆತನು ನೀನು ಸ್ವಾಮಿ, ನೀನು ಮಾತನಾಡು. ಸ್ತೋತ್ರ ಸ್ತೋತ್ರ. ಕೇಳುವಂಥ ಆತ್ಮಿಕ ಕಿವಿಗಳು ಹೃದಯಗಳು ತೆರೆಯಲ್ಪಡಲಿ ಕರ್ತನೆ. ನಿನ್ನ ವಾಕ್ಯವ ಹೃದಯದಲ್ಲಿ ನಾಟುವಂತೆ, ಅದು ಫಲ ಕೊಡುವಂತಹ ಅಪ್ಪ ಮರವಾಗಿ ಬದಲಾಗುವಂತೆ ನೀ ಸಹಾಯ ಮಾಡು ದೇವರಾತ್ಮನೆ. ಅಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ. ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ, ಮಾತನಾಡುವ ಆತನು ನೀನು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ, ಆಮೆನ್ ಆಮೆನ್. ಹಲ್ಲೆಲೂಯಾ. 118ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಜನಾಂಗದವರೆಲ್ಲ ನನ್ನನ್ನು ಸುತ್ತಿಕೊಂಡರು, ಕರ್ತನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಅವರು ಸುತ್ತಲೂ ನನ್ನನ್ನು ಮುತ್ತಿದರು, ಕರ್ತನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಹಲ್ಲೆಲೂಯಾ. ಪರಿಸ್ಥಿತಿಗಳು ಹದಗೆಟ್ಟದು ಕೂಡ, ನಮ್ಮ ಸ್ಥಿತಿಗತಿಗಳು ಯಾವ ಪರಿಸ್ಥಿತಿಯಲ್ಲೂ ಬಂದರೂ ಕೂಡ ದೇವರು ನಮ್ಮ ಜೊತೆಯಲ್ಲಿರುವಾಗ ಯಾವಾಗಲೂ ಜಯವು ನಮ್ಮದೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಅಂದರೆ ಇಲ್ಲಿ ವಾಕ್ಯವು ಹೇಳಲ್ಪಡ್ತದೆ, ನಾನು ಸಂಹರಿಸುವೆನು ಅಂತ. ಸಂಹರಿಸುವುದು ಜನರನ್ನೆಲ್ಲ, ಹಲ್ಲೆಲೂಯಾ, ಅವರ ಹಿಂದೆ ಕಾರ್ಯ ಮಾಡುವಂಥ ದುರಾತ್ಮ ಕ್ರಿಯೆಗಳನ್ನು. ಹಲ್ಲೆಲೂಯಾ ಹಲ್ಲೆಲೂಯಾ. ಏಕೆಂದರೆ ಎಲ್ಲ ಕಾರ್ಯಗಳಲ್ಲಿಯೂ ಎಲ್ಲ ಕ್ರಿಯೆಗಳಲ್ಲಿಯೂ ದುರಾತ್ಮನ ಕಾರ್ಯವು ಅಧಿಕವಾಗಿರ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾರೆ ಏನಂತ, ಈ ಲೋಕಾಧಿಪತಿಯು ಬರುತ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಲೋಕದಲ್ಲಿ ಸೈತಾನ ಆಳ್ವಿಕೆ ಅಧಿಕವಾಗಿರೋದ್ರಿಂದ ನಮ್ಮ ವಿರೋಧವಾಗಿ ಜನರನ್ನ, ಪರಿಸ್ಥಿತಿಗಳನ್ನ, ಕಷ್ಟಗಳನ್ನ, ಅವಮಾನಗಳನ್ನ, ನಿಂದನೆಗಳನ್ನ ಅವನು ಏರ್ಪಡಿಸಿದಾಗಲೂ ಕೂಡ ದೇವರು ನಮ್ಮ ಪಕ್ಷದಲ್ಲಿರುವಾಗ, 8ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಕರ್ತನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಕರ್ತನನ್ನ ಆಶ್ರಯಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ಪರಿಸ್ಥಿತಿಗಳು ಏನೇ ಆದರೂ ನಾವು ದೇವರನ್ನ ನೋಡುವಾಗ, ದೇವರನ್ನ ಹುಡುಕುವಾಗ, ದೇವರಲ್ಲಿ ನಂಬಿಕೆ ಇಡುವಾಗ ಆತನು ನಮ್ಮ ಪಕ್ಷವಾಗಿ ನಿಂತು ಎಲ್ಲ ವಿಷಯದಲ್ಲಿ ನಮಗೆ ಜಯ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ರೋಗ ಬಂದರು, ಸಮಸ್ಯೆಗಳು ಬಂದರು, ಹೋರಾಟಗಳು ಬಂದರು, ಆತ ನಮ್ಮ ಪಕ್ಷದಲ್ಲಿರುವಾಗ ಆತ ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈಗ ನೋಡ್ರಿ, ಯುದ್ಧದಿಂದ ಎಲ್ಲ ಯುದ್ಧದ ಕಾರಣಗಳನ್ನು ತೋರಿಸಿ ಬೆಲೆ ಎಲ್ಲ ಏನಾಗ್ತಿದೆ, ಏರ್ತಾ ಇದೆ. ನೆನ್ನೆ ಇದ್ದಿದ್ದ ರೇಟು ಇವತ್ತಿಲ್ಲ. ಕೇಳಿದ್ರೆ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಹೊಸದಾಗಿ ನಾವು ನೋಡ್ತೀವಿ, ಹೊಸ ಅಪ್ಡೇಟ್ ಬಂದಿದೆ, ಎಷ್ಟು ರೂಪಾಯಿ ಆಗುತ್ತಂತ ಎಲ್ಲ ಏನು ಮಾಡ್ತಾರೆ, ಚೆಕ್ ಲಿಸ್ಟ್ನ ಚೆಕ್ ಮಾಡಿ ರೇಟ್ಗಳನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡ್ರಿ, ಕಠಿಣ ಕಾಲವು ಬರ್ತಾ ಇದೆ, ಕಷ್ಟದ ಕಾಲವು ಬರ್ತಾ ಇದೆ. ಹಲ್ಲೆಲೂಯಾ. 2ನೇ ಮಹಾಯುದ್ಧ ನಡೆದ ಮೇಲೆ ಯಾರೆಲ್ಲ ಆ ಸಮಯದಲ್ಲಿ ಇದ್ರೋ ಅವರಿಗೆಲ್ಲ ಗೊತ್ತು, ಆ ಸಮಯದಲ್ಲಿ ಊಟಕ್ಕೆಲ್ಲ ಬಹಳ ಕಷ್ಟ. ಹಲ್ಲೆಲೂಯಾ. ಏನಕ್ಕೆ ಕಷ್ಟ? ಊಟಕ್ಕೆ ಬಹಳ ಕಷ್ಟದ ದಿನಗಳು. ಈ ಏನು ಬಿದಿರಲ್ಲಿರುವ ಅಕ್ಕಿನೆಲ್ಲ ತೆಗೆದು ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ದೀರಾ? ಎಷ್ಟು ಜನ ಕೇಳಿದ್ದೀರಾ? ಹೋಗ್ಲಿ, ಊಟ ಮಾಡಿಲ್ಲ, ನಾನು ಕೇಳಿದ್ದೀನಿ. ಹಲ್ಲೆಲೂಯಾ. ಮತ್ತೆ ಅದೇ ಪರಿಸ್ಥಿತಿಗಳು ತಿರುಗಿ ಬರಲಿದೆ. ಇದ್ದೀರಾ? ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ ಅಪೊಸ್ತಲನಾದ ಯೋಹಾನನು ಬರೆದ ಪ್ರಕಟಣೆ 6ನೇ ಅಧ್ಯಾಯ 6ನೇ ವಾಕ್ಯ. அப்பொழுது ஒரு பணத்துக்கு 1 படி கோதுமை என்றும் 1 பணத்துக்கு 3 படி வார் கோதுமை என்றும் எண்ணெயையும் திராட்சை ரசத்தையும் சேதப்படுத்தாது என்றும் 4 ஜீவன்களின் மத்தியிலிருந்து உண்டான சத்தத்தை கேட்டேன். ஆமென்.
6:6 ಪ್ರಕಟಣೆ. ಹಾ, ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಏನ್ ಹೇಳ್ತದೆ? ಆಮೇಲೆ 4 ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿದನು. ಅದು ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆ ಗೋಧಿ, ಎಣ್ಣೆಯನ್ನು ದ್ರಾಕ್ಷಾರಸವನ್ನ ಕೆಡಿಸಬೇಡ. ಹಲ್ಲೆಲೂಯಾ. ಈ ವಾಕ್ಯವು ಏನು ಹೇಳ್ತಾ ಇದೆ ಅಂದ್ರೆ, ಈ ದಿನಗಳಲ್ಲಿ ನಾವು ಏನು ನೋಡ್ತಾ ಇದ್ದೇವೆ? ಏನು ಕಡಿಮೆ ಆಗಿದೆ? ಏನು ಕಡಿಮೆ ಆಗಿದೆ? ಅಯ್ಯಯ್ಯೋ, ಏನು ಕಡಿಮೆ ಆಗಿದೆ? ಬಿಸಿಲು ಕಡಿಮೆ ಆಗಿದೆಯಾ? ಮಳೆ ಜಾಸ್ತಿ ಆಗಿದೆ? ಏನು ಕಡಿಮೆ ಆಗಿದೆ? ಅಯ್ಯಯ್ಯೋ, ಇದ್ದೀರಾ? ಹಲ್ಲೆಲೂಯಾ. ಯಾರೆಲ್ಲ ಮನೆಯಿಂದ 2 ಕೈ ತಂದಿದಿರೋ ಅದು 1 ಕೈ ಎತ್ತಿ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಏನು ಕಡಿಮೆ ಆಗಿದೆ? ಏನು ಕಡಿಮೆ ಆಗಿಲ್ವಾ? ದೇವರೇ ಸ್ತೋತ್ರ. ನಮ್ಮನೆಗೆ ಸಿಲಿಂಡರ್ ಕಡಿಮೆ ಆಗಿದೆ, ಗಾಡಿಗೆ ಪೆಟ್ರೋಲ್ ಕಡಿಮೆ ಆಗಿದೆ, ಪಾಪ ಆಟೋ ಓಡಿಸೋರಿಗೆ ಗ್ಯಾಸ್ ಕಡಿಮೆ ಆಗಿದೆ ರೀ. ಕಡಿಮೆ ಆಗಿದೆ ಅಂದರೆ ಹಾಕ್ಸೋದು ಕಡಿಮೆ ಆಗಿದೆ. ಅರ್ಥ ಆಗ್ತಿದೆ ನಿಮಗೆ ಹೇಳ್ತಿರೋದು? ಸಿಲಿಂಡರ್ ಸಿಗ್ತಾ ಇದೆ ಈಸಿಯಾಗಿ, ಏನಾಗಿದೆ? ಕಡಿಮೆ ಆಗಿದೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಎಣ್ಣೆಯನ್ನು ದ್ರಾಕ್ಷಾರಸವನ್ನ ಕೆಡಿಸಬೇಡ. ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲಿ ಪೆಟ್ರೋಲ್ ಕಡಿಮೆ ಆಗ್ಬಿಡುತ್ತೆ, ಡೀಸೆಲ್ ಕಡಿಮೆ ಆಗ್ಬಿಡುತ್ತೆ ಅಂತ ಎಲ್ಲ ನೋಡ್ತಾ ಇದ್ದೀವಲ್ಲ, ಎಲ್ಲವೂ ಒಂದು ದಿವಸ ಸರಿ ಹೋಗ್ತದೆ. ಪೆಟ್ರೋಲ್, ಡೀಸೆಲ್, LPG ಗ್ಯಾಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ, ಆದರೆ ಊಟ ಮಾಡೋದಕ್ಕೆ ಅನ್ನ ಮಾತ್ರ ಸಿಗೋದಿಲ್ಲ. ಹಲ್ಲೆಲೂಯಾ. 1 ರೂಪಾಯಿಗೆ 1 ಸೇರು ಗೋಧಿಯು, ಮತ್ತೆ 1 ರೂಪಾಯಿಗೆ 1 ಸೇರು ಜವೆ ಗೋಧಿ. ಹಲ್ಲೆಲೂಯಾ. ಆಗಿನ ದಿನದಲ್ಲಿ 1 ರೂಪಾಯಿ ಅಂದ್ರೆ ಬಹಳ ಕಾಸ್ಟ್ಲಿ. ಎಷ್ಟು ಜನರಿಗೆ ಗೊತ್ತು? 1 ಪೈಸೆ 2 ಪೈಸೆ ಇದ್ದಾಗ 1 ರೂಪಾಯಿ ಎಷ್ಟು ಕಾಸ್ಟ್ಲಿ ಇತ್ತಂತ ಎಷ್ಟು ಜನರಿಗೆ ಗೊತ್ತು? ಕೇಳಿದ್ದೀವಲ್ವಾ? 1 ರೂಪಾಯಿ ಅಂದ್ರೆ ಬಹಳ ದೊಡ್ಡದು, ಹೌದ್ರಾ? 10 ರೂಪಾಯಿ ಅಂದ್ರೆ 100 ರೂಪಾಯಿ, 1000 ರೂಪಾಯಿ ಅಂದ್ರೆ ಅವ್ರು ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತರು. ಅದೇ ಪರಿಸ್ಥಿತಿ ಮತ್ತೆ ತಿರುಗಿ ಬರಲಿದೆ. ಹಲ್ಲೆಲೂಯಾ. ಊಟಕ್ಕೆ ಕಷ್ಟಪಡುವ ಪರಿಸ್ಥಿತಿ ತಿರುಗಿ ಬರಲಿದೆ. ಹಲ್ಲೆಲೂಯಾ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, ಕಠಿಣವಾದ ದಿನಗಳು ಬರ್ತಾ ಇದೆ, ಕಷ್ಟದ ದಿನಗಳು ಬರ್ತಾ ಇದೆ, ವೇದನೆಯ ದಿನಗಳು ಬರ್ತಾ ಇದೆ. ಹಲ್ಲೆಲೂಯಾ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಕರ್ತನನ್ನು ಆಶ್ರಯಿಸುವುದು ಒಳ್ಳೆ. ಇದೀರಾ? ನೋಡ್ರಿ, ಪರಿಸ್ಥಿತಿ ಹೇಗಾದ್ರೂ ಆಗಿರ್ಲಿ, ಯಾರು ಏನಾದ್ರೂ ಮಾಡ್ರಿ, ಕರ್ತನಲ್ಲಿ ಆಸಕ್ತಿ ಉಳ್ಳವನು, ಕರ್ತನಲ್ಲಿ ಭಯಭಕ್ತಿ ಉಳ್ಳವನು ದೇವರವನನ್ನು ಪೋಷಿಸ್ತಾರೆ. ಹಲ್ಲೆಲೂಯಾ. ಎಲಿಯನು ರಾಜನಿಗೆ ಎದುರಿಕೊಂಡು ಕಾಡಿನೊಳಗೆ ಹೋದಾಗ ದೇವರು ಒಂದು ಕಾಗೆಯನ್ನು ಏರ್ಪಡಿಸಿ ಅವನಿಗೋಸ್ಕರ ಪ್ರತಿ ದಿನ ಸರಿಯಾದ ಸಮಯಕ್ಕೆ ಸರಿಯಾದ ಟೈಮಿಗೆ ಆಹಾರವನ್ನು ತಂದು ಕೊಡ್ತಿತ್ತು. ಹಲ್ಲೆಲೂಯಾ. ನಿಮ್ಮನೆಗೆ ಯಾವತ್ತಾದ್ರೂ ಕಾಗೆ ಏನಾದ್ರು ತಂದು ಕೊಟ್ಟಿದ್ಯಾ? ಬ್ರದರ್, ಸಿಸ್ಟರ್, ಭಾಳ ಕಷ್ಟದಲ್ಲಿದ್ದೀರಾ, ತಗೊಳ್ರಿ ತಿನ್ನಕ್ಕೆ ಅಂತ ಕೊಟ್ಟಿದ್ಯಾ? ತಗೊಂಡು ಹೋಗಿದ್ಯಾ? ಅಯ್ಯಯ್ಯೋ, ಎಲ್ಲ ಇಲ್ಲಿಲ್ಲ. ಹಲ್ಲೆಲೂಯಾ. ಆದರೆ ಎಲಿಯನಿಗೆ ಮಾತ್ರ ದೇವರು ನೇಮಿಸಿದ ಕಾರಣ ಆ ಬರಗಾಲದಲ್ಲಿ ನೀರು ಬತ್ತುವ ತನಕ ಆಹಾರವು ಏನಿಲ್ಲದೆ, ತಡೆ ಇಲ್ಲದೆ ಬರ್ತಾ ಇತ್ತು. ಆದ್ದರಿಂದ ಪರಿಸ್ಥಿತಿಗಳು ಏನಾದರೂ ಕೆಟ್ಟು ಹೋದರೂ, ಏನೇ ನಡೆದರೂ, ದೇವರನ್ನು ನಾವು ಹಿಡಿದುಕೊಳ್ಳುವಾಗ, ದೇವರ ಮೇಲೆ ನಂಬಿಗಸ್ತರಾಗಿರುವಾಗ, ದೇವರ ಪಾದಗಳನ್ನು ಹಿಡಿದುಕೊಳ್ಳುವಾಗ, ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರುವಾಗ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಮನುಷ್ಯರಲ್ಲಿ ಭರವಸೆಡುವುದಕ್ಕಿಂತ, ರಾಜನನ್ನು ನೆಚ್ಚುವುದಕ್ಕಿಂತ ದೇವರನ್ನು ಮೆಚ್ಚಿಕೊಳ್ಳುವುದು ಒಳ್ಳೆಯದು. ಹಲ್ಲೆಲೂಯಾ. ಹಲ್ಲೆಲೂಯಾ. ರೈಟ್. ಇವತ್ತು ಪಂಚಾಶತ್ಮ ದಿನ ಅಂದ್ರೆ ಏನು? ಯೆಹೂದ್ಯರು 50 ದಿನದ ಒಂದು ಹಬ್ಬವನ್ನ ಆಚರಿಸ್ತಾ ಇದ್ರು. ಆ 50ನೇ ದಿನದ ಹಬ್ಬದ ದಿನದಂದು ಪವಿತ್ರಾತ್ಮನು ಇಳಿದು ಬಂದ ಕಾರಣ ಅದಕ್ಕೆ ಏನು ಹೇಳಲ್ಪಡ್ತು? ಪಂಚಶತಮಾನದ
ದಿನ ಅಂತ ಹೇಳಲ್ಪಡ್ತದೆ. ತಿರುಗಿಸಿಕೊಳ್ಳೋಣ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ. ಬೇಗನೆ, ಯಾಕೋ ಎಲ್ಲ ಬೇಸರದಲ್ಲಿ ಇರ, ಯಾರು ಆಕ್ಟಿವ್ ಆಗಿಲ್ಲ. ಬೇಗ ತೆಗಿರಿ. ಅಪೊಸ್ತಲ ಕೃತ್ಯಗಳು ತೆಗೆದ್ರ 2ನೇ ಅಧ್ಯಾಯ முதல் 2 வாக்கியங்களை ஓதிக்கொள்வோம். பெந்தெகோஸ்தே என்னும் நாள் வந்தபோது அவர்கள் எல்லாரும் ஒருமனப்பட்டு ஓரிடத்தில் வந்திருந்தார்கள். அப்பொழுது பலத்த காற்று அடிக்கிற முழக்கம் போல வானத்திலிருந்து சடிதியாய் ஒரு முழக்கம் உண்டாகி அவர்கள் உட்கார்ந்திருந்த வீடு முழுவதையும் நிரப்பிற்று. ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪಂಚಶತಮ ದಿನದ ಹಬ್ಬದ ದಿನವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಗೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಹಲ್ಲೆಲೂಯಾ. ನೋಡ್ರಿ, ಪಂಚಶತಮ ದಿನ ಅಂತ ನಾವು ನೆನೆಸಿದ ತಕ್ಷಣ ನಮಗೆ ಜ್ಞಾಪಕ ಬರುವುದು ಇದೇ ವಾಕ್ಯ, ಹೌದಾ ಇಲ್ವಾ? ಕರೆಕ್ಟ್ರಾ? ನಾಲಿಗೆಗಳು ವಿಂಗಡವಾಗಿ 120 ಜನರು ಮೇಲ್ಮಹಡಿಯಲ್ಲಿ ಒಂದೇ ಮನಸ್ಸಿಂದ ಪವಿತ್ರಾತ್ಮನಿಗೆ ಕಾಯುತ್ತಾ ಇದ್ದಾಗ ಪವಿತ್ರಾತ್ಮನ ಅಭಿಷೇಕವು ನಾಲಿಗೆ ವಿಂಗಡಗೊಂಡು ಅಗ್ನಿ ಹಾಗೆ ಎಲ್ಲರ ಮೇಲೆ ಇಳಿದು ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬಾ ಜನ ವಿಶ್ವಾಸಿಗಳಾದ ನಾವು ಇಲ್ಲೇ ನಿಂತು ಬಿಡ್ತೇವೆ. ಎಲ್ಲಿ? ಮೇಲ್ಮಹಡಿಯಲ್ಲೇ ನಿಂತು ಬಿಡ್ತೇವೆ. ಮೇಲ್ಮಹಡಿಯಲ್ಲಿ ಏನಾಯ್ತು? ಕರ್ತನ ಅಭಿಷೇಕವು ನಾಲಿಗೆಗಳು ವಿಂಗಡವಾಗಿ ಇಳಿದು ಬಂತು. ಹಲ್ಲೆಲೂಯಾ. ನಾವು ಆಲಯಕ್ಕೆ ಬರ್ತೇವೆ, ಆರಾಧನೆ ಮಾಡ್ತೇವೆ. ಆರಾಧನೆಯಲ್ಲೋ ಇಲ್ಲ ವಾಕ್ಯವನ್ನು ಕೇಳುವಾಗಲೋ ಕರ್ತನ ಅಭಿಷೇಕ, ಕರ್ತನ ಪ್ರಸನ್ನತೆ, ಕರ್ತನ ಅನುಭವ ನಮಗೆ ಉಂಟಾಗ್ತದೆ. ಅದಾದ ಮೇಲೆ ನಾವು ಅಲ್ಲೇ ನಿಂತು ಬಿಡ್ತೇವೆ. ಹಲ್ಲೆಲೂಯಾ. ಮತ್ತೆ ತುಂಬಾ ಜನರಿಗೆ ಈ ಡೌಟ್ ಇದೆ, ನನಗೆ ಅಭಿಷೇಕನೇ ಆಗಿಲ್ಲ. ಹಲ್ಲೆಲೂಯಾ. ಬೈಬಲಲ್ಲಿ ಹೇಳುತ್ತೆ, ನಾಲಿಗೆಗಳು ವಿಂಗಡವಾಗಿ ಇಳಿದು ಬಂತು ಅಂತ. ನನ್ನ ಮೇಲೆ ಹಂಗೇನು ಇಳಿದೇ ಬಂದಿಲ್ಲಪ್ಪ. ಹಲ್ಲೆಲೂಯಾ. ಇದ್ದೀರಾ? ಹಲ್ಲೆಲೂಯಾ. ನೋಡ್ರಿ, ಪವಿತ್ರಾತ್ಮನು ಇದೇ ರೀತಿಯಾಗಿ ಬರಬೇಕಂತ ಏನಿಲ್ಲ, ಹೌದಾ? ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ತೆಗೆದುಕೊಂಡು ಮೇಲೆ ಬಂದಾಗ ಪವಿತ್ರಾತ್ಮನ ಹೇಗೆ ಬಂದ್ರು? ಹಲ್ಲೆಲೂಯಾ. ಯಾಕೆ ಆದಿ ಅಪೊಸ್ತಲರ ತರ ಏನು ನಾಲಿಗೆಗಳು ವಿಂಗಡವಾಗಿ ಯಾಕೆ ಬರಲಿಲ್ಲ? ಹಲ್ಲೆಲೂಯಾ. ನೀವು ಆರಾಧನೆ ಮಾಡ್ತಾ ಇರ್ತೀರ, ಆರಾಧನೆಯಲ್ಲಿ ಒಂದು ಬಿಸಿ ಗಾಳಿ ನಿಮ್ಮನ್ನು ತಾಗಿಕೊಂಡು ಹೋದ ಹಾಗೆ ಆ ಬಿಸಿ ಗಾಳಿಯು ನಿನಗೆ ತಡ್ಕೊಳ್ಳಕ್ಕಾದಷ್ಟು ಆ ಬಿಸಿ ಅಗ್ನಿಯು ನಿನ್ನನ್ನು ತುಂಬಿಕೊಂಡ ಹಾಗೆ ಇಳಿದು ಬರುವುದು ಕೂಡ ಪವಿತ್ರಾತ್ಮನ ಅಭಿಷೇಕವೇ. ಹಲ್ಲೆಲೂಯಾ. ಒಂದು ತಂಗಾಳಿಯು ಬೀಸಲ್ಪಡುತ್ತದೋ, ಒಂದು ಬಿರುಗಾಳಿ ಬೀಸಲ್ಪಡುತ್ತದೋ, ಹಂಗೆ ತಣ್ಣಗೆ ಒಂದು ಗಾಳಿ ನಿನ್ನನ್ನು ಸವರಿಕೊಂಡು ಹೋದ ಹಾಗೆ ಬರುವುದು ಪವಿತ್ರಾತ್ಮನ ಅಭಿಷೇಕವೇ. ಹಲ್ಲೆಲೂಯಾ. ನೀನು ದೇವರ ಪ್ರಸನ್ನತೆಯಲ್ಲಿ ಇರುವಾಗ ಅಭಿಷೇಕವು ನಿನ್ನ ಮೇಲೆ ಇಳಿದು ಬಂದು ಅನ್ಯ ಭಾಷೆಯಿಂದ ನೀನು ಮಾತನಾಡುವುದು ಪವಿತ್ರಾತ್ಮನ ಅಭಿಷೇಕವೇ. ಹಲ್ಲೆಲೂಯಾ. ಪವಿತ್ರಾತ್ಮನು ಯಾರ ಮೇಲೆ ಯಾವ ರೀತಿಯಾದಾದ್ರೂ ಇಳಿದು ಬರಬಹುದು, ಇದೇ ರೀತಿಯಾಗಿ ಇಲ್ಲ. ಆದಿ ಅಪೊಸ್ತಲರು ಈ ಒಂದು 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಹೇಳಿದ್ದು ಮಾತ್ರ, ಅದಕ್ಕೆ ಮೇಲೆ ಎಲ್ಲಾದ್ರೂ ಹೇಳಿದ್ರ? ಪವಿತ್ರಾತ್ಮನು ಈ ರೀತಿಯಾಗಿ ಇಳಿದು ಬಂದನು, ಈ ರೀತಿಯಾಗಿ ಇಳಿದು ಬಂದು ಎಲ್ಲೂ ಬರೆಯಲ್ಪಟ್ಟಿಲ್ಲ. ಹಲ್ಲೆಲೂಯಾ. ಆದಿ ಅಪೊಸ್ತಲರು ಕೈಗಳನ್ನಿಟ್ಟಿದ್ದು ಅಭಿಷೇಕದಿಂದ ತುಂಬಿಸಲ್ಪಟ್ಟರು ಅಂತ ಬರೆಯಲ್ಪಟ್ಟಿದೆ. ಇದೀರಾ? ಹಲ್ಲೆಲೂಯಾ. ಹಾಗಿದ್ದಾಗ ಸಭೆಗೆ ಬಂದು ಸ್ತೋತ್ರ, ದೇವರನ್ನ ಮನಪೂರ್ವಕವಾಗಿ ಆರಾಧಿಸುವ ಪ್ರತಿಯೊಬ್ಬರನ್ನ ಪವಿತ್ರಾತ್ಮನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನಾನು ಹೇಳಿದ್ನಲ್ವಾ, 120 ಜನ ಮೇಲ್ಮಹಡಿಯಲ್ಲಿ ಸ್ತೋತ್ರ ಕರ್ತನಿಗಾಗಿ ಕಾಯ್ತಾ ಇದ್ದಾಗ ಅಭಿಷೇಕ ಇಳಿದು ಬಂತು. ಇಳಿದು ಬಂದ ಮೇಲೆ ಅವರಲ್ಲೇ ಇದ್ರಾ? ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. 5ನೇ ವಾಕ್ಯವನ್ನು ಓದಿಕೊಳ್ಳೋಣ. வானத்தின் கீழ் இருக்கிற சகல தேசத்தாரிலும் இருந்து வந்த தேவபக்தியுள்ள யூதர்கள்
ಎಂದಾர்கள். ಮೈಕ್ ಕೊಡ್ರಪ್ಪ. ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. 7ನೇ ವಾಕ್ಯ. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಈಗೋ ಮಾತನಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತನಾಡುವವರನ್ನು ಕೇಳುತ್ತೇವಲ್ಲ. ಸಾಕು. எல்லாரும் பிரமித்து ஆச்சரியப்பட்டு ஒருவரையொருவர் பார்த்து, இதோ பேசுகிற இவர்கள் எல்லாரும் கலிலேயர் அல்லவா? அப்படி இருக்க நம்மில் அவரவர்களுடைய ஜென்ம பாஷைகளிலே இவர்கள் பேச கேட்கிறோமே, இது எப்படி என்றார்கள். ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಪವಿತ್ರಾತ್ಮನ ಅಭಿಷೇಕವು ಎಲ್ಲಾ 120 ಜನರ ಮೇಲೆ ಇಳಿದು ಬಂದ ತಕ್ಷಣ, ಹಲ್ಲೆಲೂಯಾ, 120 ಜನರು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ, ಶಬ್ದವಾಗಿ ಮಾತನಾಡ್ತಾ ಇದ್ದಾರೆ, ಜೋರಾಗಿ ಕೂಗ್ತಾ ಇದ್ದಾರೆ. ಅಲ್ಲಿ ಬಂದಿದ್ದ ಹಬ್ಬಕ್ಕೆ ಬಂದಿದ್ದ ಎಲ್ಲಾ ಜನರು ಓಡಿ ಬಂದು, ಯಾಕೆ ಹಿಂಗ್ ಕೂಗ್ತಾ ಇದ್ದಾರೆ, ಏನ್ ಗದ್ದಲ ಆಗ್ತಾ ಇದೆ, ಏನ್ ಜಗಳ ಆಗ್ತಾ ಇದೆ, ಯಾಕೆ ಇಷ್ಟು ಜನ ಹಿಂಗೆ ಕೂಗ್ತಾ ಇದ್ದಾರೆ ಅಂತ ಹಬ್ಬದ ದಿನದಲ್ಲಿ ಎಲ್ಲ ಓಡಿ ಬಂದು ನೋಡಿದ್ರೆ, ಹಲ್ಲೆಲೂಯಾ, ಇವರು ಮಾತನಾಡ್ತಿರುವ ಮಾತು ಅವರವರ ಸ್ವಂತ ಭಾಷೆಯಲ್ಲಿ. ಯಾರೆಲ್ಲ ಅಲ್ಲಿ ಬಂದ್ರು, ಯಾರಿಗೆ ಕನ್ನಡ ಗೊತ್ತೋ, ಹಿಂದಿ ಗೊತ್ತೋ, ತಮಿಳ್ ಗೊತ್ತೋ, ತೆಲುಗು ಗೊತ್ತೋ, ಹಲ್ಲೆಲೂಯಾ, ಇಬ್ರಿಯ ಗೊತ್ತೋ, ಆಮೇಲೆ ಇನ್ನೇನೇನು ಚೈನೀಸು, ಲ್ಯಾಟಿನು, ಸ್ಪೇನಿಶು, ಯಾವ್ಯಾವ ಜರ್ಮನ್, ಯಾವ್ಯಾವ್ದು ಭಾಷೆ ಎಲ್ಲ ಯಾರೆಲ್ಲ ಬಂದಿದ್ರು ಅವರೆಲ್ಲರೂ ತಮ್ಮ ಸ್ವಂತ ಭಾಷೆಯಲ್ಲಿ ಶಬ್ದವನ್ನ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರಿಗೆಲ್ಲ ಆಶ್ಚರ್ಯ, ಇವರು ಗಲಿಲಾಯದವರಲ್ವೇ, ನಮ್ಮ ಹುಟ್ಟು ಭಾಷೆ ಇವರಿಗೆ ಹೇಗೆ ಗೊತ್ತು? ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. 120 ಜನರು ಆ ಮೇಲ್ಮಹಡಿಯಲ್ಲಿ ದೇವರ ಅಭಿಷೇಕದಿಂದ ತುಂಬಿಸಲ್ಪಟ್ಟ ಮೇಲೆ ಜನರೆಲ್ಲ ಬಂದು ಯಾಕೆ ಹೀಗೆ ಕೂಗ್ತಾ ಇದ್ದಾರೆ ಅಂದ ಮೇಲೆ, ಎಲ್ಲ ಜನರು ಯಾಕೆ ಹಿಂಗೆ ಕೂಗಾಡ್ತಾ ಇದ್ದೀರಾ, ಬೆಳಗ್ಗೆನೆ ಕುಡಿದು ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಪೇತ್ರನು ಎದ್ದು ನಿಂತು 14ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು, ಯೆಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಈ ಸಂಗತಿ ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. 17ನೇ ವಾಕ್ಯ ಹೇಳ್ತದೆ, ಕಡೆಯ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವನು. ನಿಮ್ಮಲ್ಲಿ ಗಂಡಸರು, ಹೆಂಗಸರು ಪ್ರವಾದಿಸುವರು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಹಲ್ಲೆಲೂಯಾ. ಇದೀರಾ? ಎಲ್ಲ ಗಮನಿಸ್ರಿ, ಒಂದು ನಿಮಿಷ ಗಮನಿಸ್ರಿ. ಈಗ ನೋಡ್ರಿ, 120 ಜನರಿಗೆ ಕರ್ತನ ಅಭಿಷೇಕ ಇಳಿದು ಬಂತು. ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಜನರೆಲ್ಲ ಕೂಡಿ ಬಂದು, ಯಾಕೆ ಕೂಗ್ತಾ ಇದ್ದೀರಾ, ಏನಕ್ಕೆ ಕೂಗಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಆಗ ಅಪೊಸ್ತಲ ಪೇತ್ರನು ಇರುವಂತ ಎಲ್ಲ ಅಪೊಸ್ತಲರ ಜೊತೆಗೆ ಎದ್ದು ನಿಂತುಕೊಂಡು ಏನ್ ಹೇಳ್ತಾ ಇದ್ದಾನೆ, ನೀವು ನೆನೆಸುವ ಹಾಗೆ ನಾವು ಕುಡಿದವರಲ್ಲ, ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿಸಲ್ಪಟ್ಟಿದ್ದೇವೆ. ಯೋವೇಲ್ ಗ್ರಂಥದ 2ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಪವಿತ್ರಾತ್ಮನ ಅಭಿಷೇಕವು ನಮ್ಮ ಮೇಲೆ ಇಳಿದು ಬಂದಿದೆ. ಹಲ್ಲೆಲೂಯಾ. ಪೇತ್ರ ಏನ್ ಮಾಡ್ತಾ ಇದ್ದಾರೆ, ಬಂದಂತ ಜನ ಸಮೂಹದ ಮುಂದೆ ಎದ್ದು ನಿಂತುಕೊಂಡು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಎದ್ದು ನಿಂತು ಮಾತನಾಡಿ ಅವನು ಸುವಾರ್ತೆಯನ್ನ ಸಾರಿದ ಮೇಲೆ ಜನರೆಲ್ಲ, ಹಲ್ಲೆಲೂಯಾ, ಬೇಗನೆ ಮುಂದೆ ಹೋಗೋಣ. 37ನೇ ವಾಕ್ಯವನ್ನು ಓದಿಕೊಳ್ಳುವಾಗ, இதை அவர்கள் கேட்ட பொழுது இருதயத்திலே குத்தப்பட்டவர்களாகி பேதுருவையும் மற்ற அப்போஸ்தலரையும் பார்த்து, சகோதரரே, நாங்கள் என்ன செய்ய வேண்டும் என்றார்கள். பேதுரு அவர்களை நோக்கி, நீங்கள் மனம் திரும்பி ஒவ்வொருவரும் பாவ மன்னிப்புக்கென்று இயேசு கிறிஸ்துவின் நாமத்தினாலே ஞானஸ்நானம் பெற்றுக்கொள்ளுங்கள், அப்பொழுது பரிசுத்த ஆவியின் வரத்தை பெறுவீர்கள். ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಳುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಪೇತ್ರನು 120 ಜನರೊಟ್ಟಿಗೆ ಎದ್ದು ನಿಂತು ಮಾತನಾಡಿದಾಗ, ಸುವಾರ್ತೆಯನ್ನ ಸಾರಿದಾಗ, ಯೇಸು ಕ್ರಿಸ್ತನ ಬಗ್ಗೆ ಹೇಳಿದಾಗ, ಆ ಕೇಳಿದಂತ ಜನರೆಲ್ಲ ಏನಾದರೂ ಅಲುಗು ನಟ್ಟಂತವರಾಗಿ ನಾವು ಏನು ಮಾಡಬೇಕು ಅಂತ ಕೇಳಿ, ಹಲ್ಲೆಲೂಯಾ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ಹೊಂದಿಕೊಂಡರು. ಆ ದಿನದಲ್ಲಿ 3,000 ಜನರು ಆ ಒಂದು ಮಂಡಳಿಯಲ್ಲಿ ಸೇರಿಕೊಂಡರು ಅಂತ ನಾವು ಓದುತ್ತೇವೆ. ಹಲ್ಲೆಲೂಯಾ. ಇದೀರಾ? ಗಮನಿಸ್ರಿ, ಈಗ ಗಮನಿಸ್ರಿ. ನಾನು ಅವಾಗಲೇ ಏನೋ ಒಂದು ಹೇಳಿದೆ ನಿಮಗೆ. ಏನು ಹೇಳ್ರಿ? 120 ಜನರು ಮೇಲ್ಮಹಡಿಯಲ್ಲೇ ಇದ್ರಾ,
ಇಲ್ಲ ಹೊರಗೆ ಬಂದ್ರ? ಹಲ್ಲೆಲೂಯ. ಒಳಗಿದ್ರ ಹೊರಗಡೆ ಬಂದ್ರ? ಹಲ್ಲೆಲೂಯ. ಒಂದು ರೂಮ್ ಒಳಗಿದ್ರೆ ಹೊರಗಡೆ ಇರೋದು ಮಾತಾಡೋದು ಹೆಂಗೆ ಕೇಳಿಸುತ್ತೆ? ಕೇಳಿಸುತ್ತಾ? ನೀವು ಹೇಳ್ರಿ. ಈಗ ನಾವು ಬಾಗಿಲೆಲ್ಲ ಮುಚ್ಕೊಂಡಿದ್ದೀವಿ, ಯಾರೋ ಒಬ್ರು ಏನೋ ಕೇಳ್ತಾರೆ, ನಮಗೆ ಗೊತ್ತಾಗತ್ತಾ? ಏನಾಗ್ಬೇಕು ಅದಕ್ಕೆ? ಹೇಳ್ರಿ, ಹೊರಗೆ ಬರಬೇಕು. ಇದೀರಾ? ಹಲ್ಲೆಲೂಯ. ನೋಡ್ರಿ, ನಾವು ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ. ದೇವರ ವಾಕ್ಯವು ನಮಗೆ ಗೊತ್ತಿದೆ, ದೇವರ ಸತ್ಯವು ನಮಗೆ ಗೊತ್ತಿದೆ. ಅನೇಕ ವರ್ಷದಿಂದ ನಾವು ಆಲಯಕ್ಕೆ ಬರ್ತಾ ಇದ್ದೇವೆ. ಹಲ್ಲೆಲೂಯ. ಅನೇಕ ವರ್ಷಗಳೆಲ್ಲ ಪಂಚಾಶತಮ ದಿನವನ್ನು ಆಚರಿಸ್ತಾ ಇದ್ದೇವೆ, ಈಸ್ಟರನ್ನು ಆಚರಿಸ್ತಾ ಇದ್ದೇವೆ, ಪುನರುತ್ಥಾನದ ದಿನವನ್ನು ಆಚರಿಸ್ತಾ ಇದ್ದೇವೆ, ಆಮೇಲೆ ಗುಡ್ ಫ್ರೈಡೆಯನ್ನ, ಆಮೇಲೆ ಯೇಸು ಕ್ರಿಸ್ತನ ಜನನ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ನಾವು ಎಷ್ಟು ಜನ ನಮ್ಮ ಮೇಲ್ಮಹಡಿಯನ್ನು ಬಿಟ್ಟು ಹೊರಗೆ ಬಂದಿದ್ದೇವೆ? ಹಲ್ಲೆಲೂಯ. ನೀನು ಹೊರಗೆ ಬರದೆ, ನೀನು ದೇವರ ಸುವಾರ್ತೆಯನ್ನು ಸಾರದೆ ಜನರು ಮನ ತಿರುಗೋದಿಲ್ಲ. ಹಲ್ಲೆಲೂಯ. ನಾವಿನ್ನು ಮೇಲ್ಮಹಡಿಯಲ್ಲೇ ಇದ್ದೀವಿ, ನಾವಿನ್ನು ಚರ್ಚ್ ಒಳಗಡೆನೇ ಇದ್ದೇವೆ, ನಮಗಿನ್ನು ಅಭಿಷೇಕ ಆಗಿಲ್ಲ ಅಂತಾನೆ ಕೂತ್ಕೊಂಡಿದ್ದೇವೆ. ಹಲ್ಲೆಲೂಯ. ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಅದರಲ್ಲೇ ಕೂತಿದ್ದೇವೆ, ನಮ್ಮ ಕೆಲಸ, ನಮ್ಮ ಕಾರ್ಯದಲ್ಲೇ ಬ್ಯುಸಿಯಾಗಿದ್ದೇವೆ. ಹಲ್ಲೆಲೂಯ. ಇದೀರಾ? ನಿನಗೆ ಅಭಿಷೇಕ ಬಂದಿದ್ರೆ, ನೀನು ಪವಿತ್ರಾತ್ಮನ ಅಭಿಷೇಕನ ಹೊಂದಿಕೊಂಡಿದ್ರೆ, ಆ ಅಭಿಷೇಕ ನಿನ್ನನ್ನು ಸುಮ್ಮನೆ ಕೂರಲು ಬಿಡುವುದೇ ಇಲ್ಲ. ಹಲ್ಲೆಲೂಯ. ಅಂದು ಪೇತ್ರನು ಭಯಪಟ್ಟವನು, ಅಂದು ಪೇತ್ರನು ಜನರ ಮುಂದುವುದಕ್ಕೆ ನಿಲ್ಲುವುದಕ್ಕೆ ನಡುಗಿದವನು, ಅಂದು ಪೇತ್ರನು ಯೇಸು ಕ್ರಿಸ್ತನು ಯಾರು ಗೊತ್ತೇ ಇಲ್ಲ ಅಂತ ಹೇಳಿದವನು. ಹಲ್ಲೆಲೂಯ. ಇವತ್ತು ಪವಿತ್ರಾತ್ಮನ ಅಭಿಷೇಕ ಬಂದ ತಕ್ಷಣ, ಆತನ ಮಹಿಮೆಯು ತುಂಬಿಸಲ್ಪಟ್ಟ ತಕ್ಷಣ ಎದ್ದು ನಿಂತುಕೊಂಡು ಎಲ್ಲರ ಮುಂದೆ ಇವನು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪಂಚಶತಮ ದಿನವನ್ನು ನಾವು ಆಚರಿಸ್ತೇವೆ, ಪವಿತ್ರಾತ್ಮನು ಇಳಿದು ಬಂದು ಅಂತ ನಾವು ಓದುತ್ತೇವೆ. ಆದಿ ಅಪೊಸ್ತಲರ ಮೇಲೆ ಆತನ ಅಗ್ನಿಯು ನಾಲಿಗೆಗಳು ಇಳಿದು ಬಂದು ಅಂತ ನಾವು ಓದುತ್ತೇವೆ. ಓ ಹಲ್ಲೆಲೂಯ, ಸ್ತೋತ್ರ. ರಾಬಾ ರಿಕಾ ರಾಬಾ ರಾಬಾ ಎಲ್ಲ ಮಾಡ್ತೇವೆ, ಆದರೆ ಒಳಗೇ ಇದ್ದೇವೆ. ಹಲ್ಲೆಲೂಯ. ನೀನು ಒಳಗೆ ಕೂತ್ಕೊಂಡಿದ್ರೆ ನಿನಗೆ ಕೊಡಲ್ಪಟ್ಟ ಅಭಿಷೇಕವು ಪ್ರಯೋಜನವಿಲ್ಲ. ಇದೀರಾ? ನಮ್ಮ ಸ್ಥಾನಗಳನ್ನು ಬಿಟ್ಟು ನಾವು ಹೊರಗಡೆ ಬರಬೇಕು, ನಮ್ಮ ಸ್ಥಿತಿಗತಿಗಳನ್ನು ದಾಟಿ ನಾವು ಆಚೆ ಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮೆಲ್ಲರಿಗೂ ಕೊಟ್ಟಂತ ಮುಖ್ಯವಾದ ಕೆಲಸ ಏನು ಹೇಳ್ರಿ? ನೋಡ್ರಿ, ದೇವರು ನಮಗೆ ಕೊಟ್ಟಂತ ಮುಖ್ಯವಾದ ಕೆಲಸ ಏನು ಹೇಳ್ರಿ? ಹೋದ್ರಿ 28 ಮತ್ತಾಯ 28ನೇ ಅಧ್ಯಾಯ 26 ನೋಡ್ರಿ, ಬೇಗನೆ. ಮತ್ತಾಯ ಬರೆದ ಸುವಾರ್ತೆ ಗ್ರಂಥ 28ನೇ ಅಧ್ಯಾಯ. ಮತ್ತಾಯಗಿಂತ ಮಾರ್ಕ ಬರೆದ ಸುವಾರ್ತೆ ಗ್ರಂಥ 16ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿಕೊಳ್ಳೋಣ. சாக்கு படிமா. சர்ப்பங்களை எடுப்பார்கள், சாவுக்கு ஏதுவான 15 16 15. பின்பு அவர் அவர்களை நோக்கி நீங்கள் உலகமெங்கும் போய் சர்வ சிருஷ்டிக்கும் சுவிசேஷத்தை பிரசங்கியுங்கள். ஹல்லேலூயா. ದೇವರು ನಮಗೆ ಕೊಟ್ಟಂತ ಮುಖ್ಯವಾದ ಆಜ್ಞೆ ಏನು? ಸುವಾರ್ತೆಯನ್ನ ಸಾರಿರಿ. ಹಲ್ಲೆಲೂಯಾ. ಸಾರಿರಿ ಸಾರಿರಿ ಜಗವೆಲ್ಲ, ಪ್ರೀತಿಯನ್ನು ಸಾರಿರಿ, ಪ್ರೇಮವನ್ನು ಸಾರಿರಿ, ಸಾರಿರಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆದಿರುವುದು ಏನು ಮಾಡೋದಕ್ಕೆ? ಸಾರುವುದಕ್ಕೆ. ಹಲ್ಲೆಲೂಯಾ. ಇದೀರಾ ಎಲ್ಲ?
ಹಲ್ಲೆಲೂಯಾ. ಸತ್ಯವೇದ ಯಾರೆಲ್ಲ ಓದ್ತಾ ಇದ್ದೀರೋ ಖಂಡಿತ ನಿಮಗೆ ಇದು ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಇವತ್ತು ತಿಳಿದುಕೊಳ್ಳ್ರಿ, ಹೊಸ ಒಡಂಬಡಿಕೆಯಲ್ಲಿ ಒಬ್ಬದಾದರೂ ಕೂಡ ಯೇಸು ಕ್ರಿಸ್ತನ ಬಳಿಗೆ ನನಗೆ ಆಶೀರ್ವಾದ ಬೇಕು, ಹಲ್ಲೆಲೂಯಾ, ನನಗೆ ಅಂತಸ್ತು ಬೇಕು, ನನಗೆ ಅದು ಬೇಕು ಇದು ಬೇಕು ಯಾರು ಕೇಳಲಿಲ್ಲ. ಹಾಗೆ ಬಂದವ್ರನ್ನು ದೇವರು ಎಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ್ರು. ಹಲ್ಲೆಲೂಯಾ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ಆಲಯಕ್ಕೆ ಬರುವಂತ ನಾವು ಏನನ್ನ ಹುಡುಕ್ತಾ ಇದ್ದೇವೆ? ಇದೀರಾ? ಯಾಕೆ ನಮ್ಮಲ್ಲಿ ಇನ್ನೂ ಅಭಿಷೇಕ ತುಂಬಿಸಲ್ಪಡ್ತಾ ಇಲ್ಲ? ಯಾಕೆ ದೇವರೊಟ್ಟಿಗೆ ಇನ್ನೂ ನಾವು ಐಕ್ಯವಾಗಿಲ್ಲ? ಹಲ್ಲೆಲೂಯಾ. ಆತನು ಕೊಟ್ಟಂತ ಕೆಲಸವನ್ನ ನೀನು ಮಾಡದೆ ಹೋದ್ರೆ ಆತ ನಿನ್ನನ್ನು ತಳ್ಳಿ ಬಿಡ್ತಾನೆ. ಇದೀರಾ? ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಈಗ ನಿಮ್ಮ ಮನೆಗೆ ಯಾರೋ ಒಬ್ಬರಿಗೆ ಪೇಂಟ್ ಹೊಡೆಯಕ್ಕೆ ಕರೆಸ್ತೀರಾ, ಸರಿನಾ? ಪೇಂಟ್ ಹೊಡೆಯಕ್ಕೆ ಕರೆಸ್ತೀರಾ. ಅವನು ಪೇಂಟ್ ಹೊಡೆಯೋದು ಬಿಟ್ಟು ಪೇಂಟ್ ಕಲಿಸ್ತಾನೇ ಇದ್ರೆ ಸಂಬಳ ಕೊಡ್ತೀರಾ? ಸಂಜೆ ಹೋಗ್ಬೇಕಾರೆ ನೀವು ಕರೆಸಿದ್ದೇನಿಗೆ? ಯಾರಿಗೆ? ಹೌದಲ್ವಾ? ಹಲ್ಲೆಲೂಯಾ. ನೀವು ಕರೆಸಿದ್ದೇನಿಕೆ? ಪೇಂಟ್ ಹೊಡೆಯೋದಕ್ಕೆ, ಬಣ್ಣ ಹೊಡೆಯೋದಕ್ಕೆ. ಅವನು ಬೇರೆ ಪೇಂಟ್ ಕಲಿಸ್ತಾನೇ ಇದ್ರೆ, ಇಲ್ಲ ಬೇರೆ ಸುಮ್ಮನೆ ಹಿಂಗೆ ಉಜ್ಕೊಂಡು ಕೂತಿದ್ರೆ ಸಂಬಳ ಕೊಡ್ತೀರಾ? ಹಲ್ಲೆಲೂಯಾ. ದೇವರು ನಿನಗೆ ಕೊಟ್ಟಂತ ಕೆಲಸವನ್ನು ಬಿಟ್ಟು ನಿನ್ನ ಕಾರ್ಯಗಳಲ್ಲಿ ನೀನು ಮುಳುಗಿದ್ದರೆ ದೇವರು ನಿನಗೆ ಸಂಬಳ ಕೊಡ್ತಾನ? ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಇದ್ದೀರಾ? ಓ ಹಲ್ಲೆಲೂಯಾ, ಸ್ತೋತ್ರ. ಎಲ್ಲರಿಗೂ ಯೋಚನೆ, ಮಳೆ ಯಾವಾಗ ಬರುತ್ತೋ, ಯಾವಾಗ ಮನೆಗೆ ಹೋಗನ್ವೋ, ಛತ್ರಿ ಬೇರೆ ತಂದಿಲ್ಲ. ಹಲ್ಲೆಲೂಯಾ. ನೆನ್ಕೊಂಡು ಹೋಗ್ಬೇಕನೋ ಏನೋ, ಭಯಂಕರ ಮಳೆ ಬೆಳಗ್ಗೆನೆ, ಇವಾಗ ಹಿಡ್ಕೊಂಡ್ಬಿಟ್ರೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಹಲ್ಲೆಲೂಯಾ. ಅದಕ್ಕಿಂತ ದೊಡ್ಡ ಮಳೆ ನಮ್ಮ ಮೇಲೆ ಸುರಿಯಲಿಕ್ಕಿದೆ. ದೇವರು ಆದಿ ಅಪೊಸ್ತಲರಿಗೆ ಕೊಟ್ಟಂತಹ ಮೊದಲನೆಯ ಆಜ್ಞೆ ಏನು ಮಾಡ್ರಿ? ಹೋಗಿ ಜಗಕ್ಕೆಲ್ಲ ಸುವಾರ್ತೆಯನ್ನು ಸಾರಿರಿ. ದೇವರ ಮಕ್ಕಳಾದ ನಾವು ಎಷ್ಟು ಜನ ಸುವಾರ್ತೆಯನ್ನು ಇವತ್ತು ಸಾರ್ತಾ ಇದ್ದೇವೆ? ಹಲ್ಲೆಲೂಯಾ. ನಮ್ಮ ಕೆಲಸದಲ್ಲಿ, ನಮ್ಮ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದೇವೆ. ಒಂದು ಕಾಲ ಇತ್ತು, ಒಂದು 30 ವರ್ಷಕ್ಕೆ ಮುಂಚೆ ಎಲ್ಲರೂ ಸೇವೆ ಮಾಡುವುದಕ್ಕೆ, ಕರಪತ್ರ ಕೊಡುವುದಕ್ಕೆ, ಹಲ್ಲೆಲೂಯಾ, ಯಾರ ಥರ ದೇವರ ವಾಕ್ಯ ಹೇಳುವುದಕ್ಕೆ, ಸಾಕ್ಷಿ ಹೇಳುವುದಕ್ಕೆ ಎಲ್ಲರಿಗೂ ಆಸಕ್ತಿ ಇತ್ತು. ಇವಾಗ ಆಸಕ್ತಿ ಇಲ್ಲ. ಚರ್ಚಿಗೆ ಬರೋದಕ್ಕೆ ಆಸಕ್ತಿ ಇಲ್ಲ. ಹಲ್ಲೆಲೂಯಾ. 8 ಗಂಟೆಗೆ ಅಂದರೆ ನಾನು 8:15 ಬರೋದು ಆಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದರಲ್ಲಿ ದೇವರು ನಮಗೆ ಪಂಚಾಶತಮದ ಅಭಿಷೇಕ ಕೊಟ್ಟು ನಾಲಿಗೆಗಳು ವಿಂಗಡವಾಗಿ ಇಳಿದು ಬಂದು ಏನು ಪ್ರಯೋಜನ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಂತ ಮೇನ್ ಕಮಾಂಡ್ಮೆಂಟೇ ಹೋಗಿ ಜಗಕ್ಕೆಲ್ಲ ಸುವಾರ್ತೆಯನ್ನು ಸಾರಿರಿ. ನೀನು ಸಾರದ ಹೊರತು, ನೀನು ಹೇಳದ ಹೊರತು ಅವರಿಗೆ ಹೇಳುವವರು ಯಾರು? ನಿನಗೆ ಯಾರೋ ಒಬ್ಬರು ಬಂದು ಹೇಳಿ, ಕರ್ತನ ಬಗ್ಗೆ ಹೇಳಿ, ಕ್ರಿಸ್ತನ ಬಗ್ಗೆ ಹೇಳಿ, ಇಲ್ಲಿಗೆ ಹೋಗ್ರಿ ಚೆನ್ನಾಗಾಗತ್ತೆ ಅಂದ ಮೇಲೆ, ನೀನು ಇಲ್ಲಿಗೆ ಬಂದ ಮೇಲೆ ತಾನೇ ದೇವರ ಆಶೀರ್ವಾದವನ್ನು, ಬಿಡುಗಡೆಯನ್ನು, ಅಭಿಷೇಕವನ್ನು ಹೊಂದಿಕೊಂಡದ್ದು. ಈಗ ನಿನ್ನ ಮೇಲಿಟ್ಟಂತ ಭಾರವನ್ನ ನೀನು ಕೆಳಗೆ ತೆಗೆದಿಟ್ಟು ನಿನ್ನ ಇಷ್ಟಕ್ಕೆ ನೀನು ಓಡಾಡ್ತಾ ಇರುವುದಾದ್ರೆ ದೇವರು ನಿನ್ನನ್ನು ಕರೆದು ಪರಲೋಕ ರಾಜ್ಯವನ್ನ ಕೊಡ್ತಾನ? ಹಲ್ಲೆಲೂಯಾ. ನೋಡ್ರಿ, ಅಭಿಷೇಕ ಬಂದ ತಕ್ಷಣ ಆದಿ ಅಪೊಸ್ತಲರು ದೇವರು ಹೇಳಿದ ಮೊದಲನೇ ಕೆಲಸ ಏನು? ಸುವಾರ್ತೆಯನ್ನ ಸಾರೋದು. ಇದೀರಾ? ನಾವು ಸಾರ್ತಾ ಇದ್ದೇವಾ? ಎಷ್ಟು ವರ್ಷ ಆಲಯಕ್ಕೆ ಬಂದು ಸಾರ್ತಾ ಇದ್ದೇವಾ? ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿಕೊಳ್ಳುವಾಗ, பரிசுத்த ஆவி உங்களிடத்தில் வரும்போது நீங்கள் பலனடைந்து எருசலேமிலும் யூதா முழுவதிலும் சமாரியாவிலும் பூமியின் கடைசி பரியந்தமும் எனக்கு சாட்சிகளாய் இருப்பீர்கள் என்றார்கள். ಆಮೆನ್. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಸಾಕು. ಹಲ್ಲೆಲೂಯಾ. ನೋಡ್ರಿ, ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ನಮಗೇನು ಸಿಗ್ತದೆ? ಬಲವನ್ನು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ಆದಿ ಅಪೊಸ್ತಲರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಬಂದಾಗ ಬಲಹೀನನಾದ ಪೇತ್ರನು, ಬಲಹೀನನಾದ
ಜನರು ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದಾಗ ಭಯಪಟ್ಟು ನಡುಗಿ, ಎಲ್ಲಿ ನನ್ನನ್ನು ಸಾಯಿಸಿಬಿಡ್ತಾರೋ, ನಮ್ಮನ್ನ ಹಿಡಿದು ಎಲ್ಲಿ ಕೊಂದು ಬಿಡ್ತಾರೋ, ನಮ್ಮನ್ನ ಎಲ್ಲಿ ಸೆರೆಮನೆಗೆ ಹಾಕಿ ಬಿಡ್ತಾರೆ ಅಂತ ಭಯಪಟ್ಟ ಜನರು, ಭಯಪಟ್ಟ ದೇವರ ಮಕ್ಕಳು, ಭಯಪಟ್ಟ ಅಪೊಸ್ತಲರು ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದ ಹಾಗೆ ಬಚ್ಚಿಟ್ಟುಕೊಂಡವರು ಪವಿತ್ರಾತ್ಮ ಅಭಿಷೇಕ ಬಂದ ತಕ್ಷಣ ಎಲ್ಲರ ಮುಂದೆ ನಿಂತುಕೊಂಡು, ಒಬ್ಬರು ಇಬ್ಬರಲ್ಲ, ಆ ಒಂದು ಹಬ್ಬಕ್ಕೆ ಬಂದಿದ್ದ ಎಲ್ಲರ ಮುಂದೆ ನಿಂತುಕೊಂಡು ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿಯನ್ನು ಕೊಡ್ತಾರೆ. ಹಲ್ಲೆಲೂಯಾ. ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ನೀನು ಬಲವನ್ನು ಹೊಂದಿಕೊಳ್ತೀಯ. ಹಲ್ಲೆಲೂಯಾ. ನಮಗೇನು ಸಿಗ್ತದೆ? ಬಲ ಸಿಗ್ತದೆ, ಧೈರ್ಯ ಸಿಗ್ತದೆ, ಜನರ ಮುಂದೆ ನಿಂತು ಮಾತನಾಡುವ ಮಾತು ಸಿಗ್ತದೆ. ಯಾರು ಏನೇ ಮಾಡಿದರು, ಏನೇ ನಡೆಸಿದರು, ನಾನು ದೇವರ ವಿಷಯವನ್ನ, ದೇವರ ಕಾರ್ಯವನ್ನ, ಯೇಸು ಕ್ರಿಸ್ತನ ಕಾರ್ಯವನ್ನ ನಾನು ಹೇಳದೆ ಹಿಂತಿರುಗಿ ಹೋಗೋದೇ ಇಲ್ಲ ಎಂಬ ಬಲವು, ಆ ವೈರಾಗ್ಯವು ನಿನ್ನಲ್ಲಿ ಬರ್ತದೆ. ಹಲ್ಲೆಲೂಯಾ. ಆ ಬಲ, ಆ ವೈರಾಗ್ಯ ನಿನ್ನಲ್ಲಿ ಇವತ್ತು ಇಲ್ಲದೆ ಹೋದರೆ ನೀನು ಇನ್ನೂ ಅಭಿಷೇಕವನ್ನು ಹೊಂದಿಕೊಂಡಿಲ್ಲ. ಹಲ್ಲೆಲೂಯಾ. ನಾನು ಮುಂಚೆನೇ ಅಭಿಷೇಕ ಹೊಂದಿಕೊಂಡಿದ್ದೇನೆಂದ್ರೆ ಆ ಹೊಂದಿಕೊಂಡ ಅಭಿಷೇಕ ಈಗ ನಿನ್ನಲ್ಲಿಲ್ಲ, ಖಾಲಿಯಾಗಿದೆ. ನಿನ್ನ ಪಾತ್ರೆಯು ಖಾಲಿಯಾಗಿದೆ. ಯಾಕೆಂದರೆ ಪವಿತ್ರಾತ್ಮ ನಿನ್ನೊಳಗೆ ಬರಲು ನೀನು ಫಲವನ್ನು ಹೊಂದಿಕೊಳ್ತೀಯ. ಆ ಅಭಿಷೇಕ ನಿನ್ನನ್ನು ಸುಮ್ಮನೆ ಕೂರಲು ಬಿಡೋದಿಲ್ಲ. ಆ ಅಭಿಷೇಕ ನಿನ್ನನ್ನು ಮೊಣಕಾಲು ಊರದೆ ಬಿಡೋದಿಲ್ಲ. ಆ ಅಭಿಷೇಕ ಮತ್ತೊಬ್ಬರಿಗೆ ಹೋಗಿ ಸಾಕ್ಷಿ ಹೇಳದೆ ಬಿಡೋದಿಲ್ಲ. ಆ ಅಭಿಷೇಕ ಜನರಿಗಾಗಿ ಪರತಪ್ಪಿಸುವಂತ ಹೃದಯವನ್ನು ಕೊಡದೆ ಬಿಡೋದಿಲ್ಲ. ಹಲ್ಲೆಲೂಯಾ. ನಾವು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ. ಇದ್ದೀರಾ? ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಹಲ್ಲೆಲೂಯಾ. ನಮಗೇನು ಬೇಕಿವತ್ತು? ಪವಿತ್ರಾತ್ಮನ ಬಲ ಬೇಕು, ಪವಿತ್ರಾತ್ಮನ ನಿಜವಾದ ಅಭಿಷೇಕ ಬೇಕು. ಒಂದು ಸಾರಿ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದರು. ಏನಂತ? ಹಲ್ಲೆಲೂಯಾ. ಕನಸು ಕಾಣೋದು ಒಳ್ಳೆಯದು, ಆದರೆ ನೀನು ಕನಸು ಕಂಡು ಮಲ್ಕೊಂಬಿಟ್ರೆ ಅದು ನಿಜವಾದ ಕನಸಲ್ಲ. ನೀನು ಕನಸು ಕಂಡ್ರೆ ಅದು ನಿನ್ನನ್ನು ಮಲಗಕ್ಕೆ ಬಿಡಬಾರ್ದು, ಅದೇ ನಿಜವಾದ ಕನಸು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀನು ಅಭಿಷೇಕ ಹೊಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಆ ಅಭಿಷೇಕ ನಿನ್ನಲ್ಲಿ ಕಾರ್ಯ ಮಾಡದೆ ಹೋದರೆ, ಆ ಅಭಿಷೇಕ ತುಂಬಿಸಲ್ಪಟ್ಟು ನೀನು ಕಾರ್ಯವನ್ನು ತೋರಿಸದೆ ಹೋದರೆ, ಜನರ ಮುಂದೆ ನಿಲ್ಲದೆ ಹೋದರೆ, ಯೇಸು ಕ್ರಿಸ್ತನ ಬಗ್ಗೆ ನೀನು ಹೇಳದೆ ಹೋದರೆ, ನಿನ್ನ ಪಾತ್ರೆಯು ಖಾಲಿಯಾಗಿದೆ. ಆ ಅಭಿಷೇಕವು ಅಭಿಷೇಕವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸಭೆಗೆ ಜನರು ಬರಬೇಕು, ಹೊಸ ಹೊಸ ಆತ್ಮಗಳು ಬರಬೇಕು ಅಂತ ಹೇಳಿದ್ರೆ ಬರಲ್ಲ. ಹಲ್ಲೆಲೂಯಾ. ಹೇಳುವವನ ಪಾದಗಳು ಆ ಸ್ಥಳದಲ್ಲಿ ಹೋಗುವಾಗಲೇ, ಹಲ್ಲೆಲೂಯಾ, ಜನರು ಅಲುಗುನಟ್ಟಂಥವರಾಗಿ, ಜನರು ಮುರಿದವರಾಗಿ, ಜನರು ದೇವರಿಂದ ಮುಟ್ಟಲ್ಪಟ್ಟವರಾಗಿ ಮನ ತಿರುಗಿ ಯೇಸು ಕ್ರಿಸ್ತನ ಬಳಿಗೆ ಓಡಿ ಬರ್ತಾರೆ. ಹಲ್ಲೆಲೂಯಾ. ನೀನು ಹೇಳದೆ ಜನರು ಬರುವುದು ಹೇಗೆ? ನೀನು ಹೇಳದೆ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳೋದು ಹೇಗೆ? ಇದ್ದೀರಾ? ಹಲ್ಲೆಲೂಯಾ. ಅಯ್ಯೋ ಬ್ರದರ್, ನನಗೇನು ಗೊತ್ತೇ ಇಲ್ಲ, ಏನು ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಿನ್ನ ಸಾಕ್ಷಿ ಹೇಳು, ನಿನ್ನ ಜೀವಿತದಲ್ಲಿ ಮಾಡಿದ ಸಾಕ್ಷಿಯನ್ನು ಹೇಳು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದ? ಯೇಸು ಕ್ರಿಸ್ತನು ಯಾಕೆ ಈ ಲೋಕದ ಮೇಲೆ ಇಷ್ಟು ಪ್ರೀತಿಯನ್ನಿಟ್ಟ? ಯೇಸು ಕ್ರಿಸ್ತನು ಯಾಕೆ ಒಡೆಯಲ್ಪಟ್ಟ, ಜಜ್ಜಲ್ಪಟ್ಟ, ಮೃತ್ಯುಂಜಯನಾಗಿ ಯಾಕೆ ಎತ್ತ? ಅದನ್ನೇ ಹೇಳು ಸಾಕು. ಇದೇ ಹಲ್ಲೆಲೂಯಾ. ಸುವಾರ್ತೆ ಅಂದರೆ ಇದೆ. ಯೇಸು ಕ್ರಿಸ್ತನು ಯಾತಕ್ಕೋಸ್ಕರ ಭೂಮಿಗೆ ಬಂದ? ಯಾಕೆ ಒಡೆಯಲ್ಪಟ್ಟ, ಜಜ್ಜಲ್ಪಟ್ಟ, ಮುರಿಯಲ್ಪಟ್ಟ, ಯಾಕೆ ರಕ್ತ ಚೆಲ್ಲಿದ, ಯಾಕೆ ಸತ್ತ, ಮೂರನೇ ದಿವಸ ಯಾಕೆ ಮೃತ್ಯುಂಜಯನಾಗಿ ಎದ್ದು ಬಂದ ಅನ್ನುವುದೇ ಸುವಾರ್ತೆ. ಹಲ್ಲೆಲೂಯಾ. ಬೇರೇನಿಲ್ಲ. ಸುವಾರ್ತೆ ಅಂದರೆ ಸಿಂಪಲ್ ವಿಷಯ. ನಾವು ಹೇಳ್ತಾ ಇದ್ದೇವಾ? ಹಲ್ಲೆಲೂಯಾ. ರೈಟ್. ಆದರೆ ಪವಿತ್ರಾತ್ಮ ನಿಮ್ಮನ್ನು ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಸಾಕು. ಹಲ್ಲೆಲೂಯಾ. ಎಲ್ಲಿ? ಎಲ್ಲಿ? ಯೆರೂಸಲೇಮಿನಲ್ಲಿಯೂ ಯೆರೂಸಲೇಮಿನಲ್ಲಿಯೂ. ಎಲ್ಲ ಯೂದ. ಹಲ್ಲೆಲೂಯಾ. ಸಾಕು. ಎಲ್ಲಿ?
ಎಲ್ಲಿ ಹೇಳ್ರಿ, ಹೇಳ್ಬೇಕು ನೀವು. ಎಲ್ಲಿ? ನಿಮ್ಮ ಮನೆಯಲ್ಲ, ಕಾಚಿನಹಳ್ಳಿ ಅಲ್ಲ, ಎಲ್ಲಿ? ಯೆರೂಸಲೇಮಿನಲ್ಲಿ. ಹಲ್ಲೆಲೂಯ. ಯಾಕೆ ಯೆರೂಸಲೇಮ್ ಅಂತ ಹೇಳಲ್ಪಟ್ಟಿದೆ ಅಂದ್ರೆ, ಈಗ ಆದಿ ಅಪೊಸ್ತಲರು ಎಲ್ಲಿ ಕರ್ತನಿಗೋಸ್ಕರ ಕಾಯ್ತಾ ಇದ್ರು? ಎಲ್ಲಿ? ಯೆರೂಸಲೇಮಿನಲ್ಲಿ. ಯೇಸು ಕ್ರಿಸ್ತನು ಎಲ್ಲಿ ಒಡೆಯಲ್ಪಟ್ಟ? ಎಲ್ಲಿ ಸತ್ತ? ಎಲ್ಲಿ ಮೃತ್ಯುಂಜಯನಾಗೆದ್ದ? ಹೇಳ್ರಿ, ಎಲ್ಲಿ? ಯೆರೂಸಲೇಮಿನಲ್ಲಿ. ಹಲ್ಲೆಲೂಯ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಮೊದಲನೇದಾಗಿ ಎಲ್ಲಿ ಸಾಕ್ಷಿ ಕೊಡ್ತೀರಾ? ಯೆರೂಸಲೇಮಿನಲ್ಲಿ. ಅಂದರೆ ಮೊದಲನೇದಾಗಿ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸ್ನೇಹಿತರ ಮಧ್ಯೆ, ನಿನ್ನ ಸಂಬಂಧಿಕರ ಮಧ್ಯೆ ನೀನು ಸುವಾರ್ತೆಯನ್ನು ಸಾರಲು ಪ್ರಾರಂಭ ಮಾಡಬೇಕು. ಹಲ್ಲೆಲೂಯ. ಫಸ್ಟ್ ನಿನ್ನ ಮನೆಯಲ್ಲಿ ಹೇಳು, ಆಮೇಲೆ ನಿನ್ನ ಸ್ನೇಹಿತರಿಗೆ ಹೇಳು, ನಿನ್ನ ಬಂಧು ಬಳಗಕ್ಕೆ ಹೇಳು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದ? ಯೇಸು ಕ್ರಿಸ್ತ ಅವರನ್ನು ಎಷ್ಟಾಗಿ ಪ್ರೀತಿಸ್ತಾನೆ. ಈ ರೋಗಕ್ಕೆ, ಈ ಸಮಸ್ಯೆಗೆ ಕಾರಣ ಯಾರು? ಆ ಕಾರಣದಿಂದ ಬಿಡುಗಡೆ ಮಾಡಲು ಯಾರು ಶಕ್ತನು? ಹಲ್ಲೆಲೂಯ, ಹಲ್ಲೆಲೂಯ. ಮೊದಲು ಯೆರೂಸಲೇಮಿನಲ್ಲಿಯೂ, ಆಮೇಲೆ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ. ಸ್ವಲ್ಪ ಜನ ನಾವೇನ್ ಮಾಡ್ತೇವೆ? ಇಲ್ಲೇ ನಿಂತು ಬಿಡ್ತೇವೆ. ಎಲ್ಲಿ? ಯೆರೂಸಲೇಮಿನಲ್ಲೇ. ಹಲ್ಲೆಲೂಯ. ಯೆರೂಸಲೇಮಿನಲ್ಲೇ ನಿಂತು ಬಿಡ್ತೇವೆ. ನಾವು ಇಲ್ಲೇ ಹೇಳೋಣ, ನಮ್ಮ ಮನೆಗೆ ಹೇಳೋಣ, ನಮ್ಮ ಕುಟುಂಬಕ್ಕೆ ಹೇಳೋಣ, ಸಂಬಂಧಿಗಳು ಸಾಕು ಸಾಕು ಸಾಕು, ಹೊರಗಡೆ ಬೇಡ. ಹಲ್ಲೆಲೂಯ. ಯಾರಾದರೂ ಡಿಚ್ಚಿ ಹೊಡೆದ್ಬಿಟ್ರೆ, ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ರೆ, ಓ ಬೇಡಪ್ಪ. ಹಲ್ಲೆಲೂಯ. ಆ ಅಭಿಷೇಕ ನಿನ್ನಲ್ಲಿದ್ದರೆ ಅಭಿಷೇಕ ನಿನ್ನನ್ನು ಕೂತ್ಕೊಳ್ಳಕ್ಕೆ ಬಿಡೋದಿಲ್ಲ. ಹಲ್ಲೆಲೂಯ. ಇದೀರಾ? ಒಂದು ವಾಕ್ಯವನ್ನು ಓದಿಕೊಳ್ಳೋಣವಾ? ಸ್ತೋತ್ರ, ಸ್ತೋತ್ರ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ. முதல்ல வாக்கியம் ஓதிக்கொள்வோம். அவனை கொலை செய்கிறதற்கு சவுலும் சம்மதித்திருந்தான். அக்காலத்திலே எருசலேமில் உள்ள சபைக்கு மிகுந்த துன்பம் உண்டாயிற்று. அப்போஸ்தலர் தவிர மற்ற யாவரும் யூதேயா சமாரியா தேசங்களில் சிதறப்பட்டு போனார்கள். ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚೆದರಿ ಹೋದರು. ಆಮೆನ್, ಹಲ್ಲೆಲೂಯಾ. ಈಗ ನೋಡ್ರಿ, ಯೇಸು ಸ್ವಾಮಿ ಹೇಳಿದ್ರು ಏನಂತ? ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯದಲ್ಲಿ ಹೋಗಿ ಏನ್ ಮಾಡ್ರಿ? ಸುವಾರ್ತೆನ ಸಾರ್ರಿ ಅಂತ ಹೇಳಿದ್ರು. ಸಭೆಯವರು ಏನ್ ಮಾಡಿದ್ರು? ನಮ್ಮ ಹಾಗೆ ಯೆರೂಸಲೇಮಿನಲ್ಲೇ ಕೂತ್ಕೊಂಡ್ಬಿಟ್ರು. ಹಲ್ಲೆಲೂಯಾ. ದೇವರು ನೋಡೋವರೆಗೂ ನೋಡ್ರು, ಹೊರಗಡೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ ಅಂತ ಇವ್ರು ಎಲ್ಲಿದ್ದಾರೆ? ಮನೆ ಒಳಗೆ ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರು ಒಂದು ಹಿಂಸೆಯನ್ನ ಬರಮಾಡಿದ್ರು. ಸಭೆಗೆ ದೊಡ್ಡ ಹಿಂಸೆ ಬಂತು. ಅಪೊಸ್ತಲನಾದ ಪೌಲನ ಅಂದ್ರೆ ಸೌಲನ ಮುಖಾಂತರವಾಗಿ ಒಂದು ದೊಡ್ಡ ಹಿಂಸೆ ಬಂತು. ಜನರೆಲ್ಲ ಚದರಿಸಲ್ಪಟ್ರು. ಹಲ್ಲೆಲೂಯಾ. ಜನರೆಲ್ಲ ಓಡಿಸಲ್ಪಟ್ರು. ಭಯದಿಂದ ಆ ಯೆರೂಸಲೇಮ್ ಪಟ್ಟಣನ ಬಿಟ್ಟು ಓಡಿ ಹೋದ್ರು. ಹಲ್ಲೆಲೂಯಾ. 4ನೇ ವಾಕ್ಯವನ್ನು ಓದಿಕೊಳ್ಳುವಾಗ, சிதறிப்போனவர்கள் எங்கு திரிந்து சுவிசேஷ வசனத்தை பிரசங்கித்தார்கள். ಹೌದು, ಚೆದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ತ ವಾಕ್ಯವನ್ನು ಸಾರುತ್ತಿದ್ದರು. ಆಮೆನ್, ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಈಗ ಏನಾಯ್ತು? ಚೆದರಿ ಹೋದವರೆಲ್ಲ ಓಡಿಸಿದ ಮೇಲೆ ಆಮೇಲೆ ಹೋಗಿ ಸುವಾರ್ತೆಯನ್ನ ಸಮಾರ್ಯದಲ್ಲಿ ಹೇಳಲು ಪ್ರಾರಂಭ ಮಾಡಿದ್ರು. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಮನೆಯಲ್ಲೇ ಕೂತ್ಕೊಂಡಿದ್ರೆ ಒಂದು ದಿವಸ ದೇವರೇ ಒಂದು ಕಷ್ಟವನ್ನು ಬರಮಾಡ್ತಾನೆ. ನೀನು ಅಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲರೂ ಬೇರೆ ಕಡೆ ಹೋಗ್ಬೇಕು. ಬೇರೆ ಕಡೆ ಹೋದಾಗ ಏನು ಮಾಡ್ತೀಯಾ? ಆವಾಗ ಸಾಕ್ಷಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀಯ. ಅಲ್ಲಿವರೆಗೂ ಏನು ಹೇಳೋದಿಲ್ಲ. ಮನೆ ಆಯಿತು, ಕುಟುಂಬ ಆಯಿತು, ಮನೆ ಆಯಿತು, ಕೆಲಸ ಆಯಿತು. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಜನ ಮೇಲ್ಮಹಡಿಯಲ್ಲಿಯೇ ಇದ್ದೇವೆ, ಸ್ವಲ್ಪ ಜನ ಯೆರೂಸಲೇಮಿನಲ್ಲಿಯೇ ಇದ್ದೇವೆ, ಇನ್ನು ಸ್ವಲ್ಪ ಜನ ಸಮರಿಯ ಸೀಮೆಗೆ, ಯೂದಾಯದ ಕಡೆಗೆ ಹೋಗಬೇಕಾಗಿದೆ. ಹಲ್ಲೆಲೂಯಾ. ನೀನು ಮಾಡುವ ಕೆಲಸವನ್ನ ನೀನು ಮಾಡದೆ ಹೊರತು ಇನ್ಯಾರು ಮಾಡಲು ಸಾಧ್ಯವಿಲ್ಲ. ಪ್ರಿಯ ಸಹೋದರರೇ, ಸಹೋದರಿಯರೇ,
ನೀನು ಇರುವ ತನಕ ದೇವರು ನಿನಗೆ ಅನುಮತಿಯನ್ನು ಕೊಡ್ತಾನೆ. ನೀನು ಇರುವ ತನಕ ದೇವರು ಕಾಯ್ತಾನೆ. ನನ್ನ ಮಗಳು, ನನ್ನ ಮಗನು ನನಗೋಸ್ಕರ ಸುವಾರ್ತೆಯನ್ನು, ನನ್ನ ಕಾರ್ಯಗಳನ್ನು, ನಾನು ಮಾಡಿದ ಅದ್ಭುತ ಕಾರ್ಯಗಳನ್ನು ಹೋಗಿ ಸುವಾರ್ತೆಯಾಗಿ ಸಾರುತ್ತಾನಂತ ದೇವರು ಕಾಯ್ತಾ ಇರ್ತಾನೆ. ಆದರೆ ನಾವು ನಮ್ಮ ಕೆಲಸಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ, ಸ್ವಂತ ಬಿಸ್ನೆಸ್ಗಳಲ್ಲಿ, ಸ್ವಂತ ಮನೆಯ ಕಾರ್ಯಗಳಲ್ಲಿ ನಾವು ಮುಳುಗಿ ಹೋಗಿ ಹೊರಗಡೆ ಬರಕ್ಕಾಗದೆ ಸಿಕ್ಕಿಕೊಂಡು ನರಳಿ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ನಿನ್ನ ಸಂಪಾದನೆಯೋ, ನಿನ್ನ ಹಣವೋ, ನಿನಗಿರುವ ಬಿಸ್ನೆಸ್ಸೋ ಯಾವುದು ನಿನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ನಿನಗೆ ಕೊಟ್ಟಂತ ತಲಾಂತನ್ನ ಕೇಳಲು ಯಜಮಾನನು ಬಂದಾಗ ಅದನ್ನು ಬಚ್ಚಿಡುವುದಾದರೆ ನಿನ್ನನ್ನ ನರಕದ ಬಾಗಿಲಿನಲ್ಲಿ, ಆ ಕತ್ತಲೆ ಕೋಣೆಯೊಳಗೆ ಯಜಮಾನನು ಹಾಕುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕೊಂಕು ನಪಾಲ ದೇವರು ಕೇಳೋದಿಲ್ಲ. ಸ್ವಾಮಿ ನನಗದಿತ್ತು, ಸ್ವಾಮಿ ನನಗದಾಯ್ತು, ಸ್ವಾಮಿ ಮಕ್ಕಳು ಹಿಂಗೆ ಮಾಡಿದ್ರು, ಹೆಂಡತಿ ಹಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂತ ಕೊಂಕು ನೆಪವನ್ನು ಹೇಳ್ಕೊಂಡು ಕೂತಿದ್ರೆ ದೇವರು ನಿನ್ನ ಕಟಕಟನೆ ಹಲ್ಲು ಕಡಿಯೋಣವಾದ ಆ ಒಂದು ಕತ್ತಲೆಯ ಕೋಣೆಯೊಳಗೆ ನಿನ್ನ ಹಾಕಿ ಮುಚ್ಚಿಬಿಡ್ತಾನೆ. ಹಲ್ಲೆಲೂಯಾ. ಬ್ರದರ್, ನೀವು ಎಷ್ಟಾದರೂ ಕೂಗಾಡ್ರಿ, ಇವತ್ತು ನಾವು ಕೇಳೋದೇ ಇಲ್ಲ, ನಾವು ಭಾಳ ಬ್ಯುಸಿ ಇದ್ದೀವಿ. ಹೌದ್ರಾ? ಹಲ್ಲೆಲೂಯಾ. ಇದ್ದೀರಾ? ಇವತ್ತು ಯಾವ ದಿನ? ಪಂಚಶತಮದ ದಿನ. ಪವಿತ್ರಾತ್ಮ ನಮ್ಮ ಮೇಲೆ ಬರಲು ಬಲವನ್ನು ಹೊಂದಿ, ಹಲ್ಲೆಲೂಯಾ, ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮರ್ಯ ಸೀಮೆಗಳಲ್ಲಿ ಏನಾಗಿರ್ತೇವೆ? ಸಾಕ್ಷಿಗಳಾಗಿರ್ತೇವೆ. ನಾವು ಎಷ್ಟು ಜನ ಸಾಕ್ಷಿ ಉಳ್ಳವರಾಗಿದ್ದೇವೆ? ನನ್ನ ಸಮಯ ಮುಗಿದೋಯ್ತು. ಇನ್ನೊಂದು 5 ನಿಮಿಷ ನಾನು ತೆಗೆದುಕೊಳ್ತೇನೆ ಅಷ್ಟೇ. ಹಲ್ಲೆಲೂಯಾ. ನಾವು ಎಷ್ಟು ಜನ ಸಾಕ್ಷಿ ಉಳ್ಳವರಾಗಿದ್ದೇವೆ? ಎಷ್ಟು ಜನ ಬ್ರದರ್ ಪಾಶೆ ಬರ್ರಿ ಎಲ್ಲಾದರೂ ಸೇವೆಗೆ ಹೋಗೋಣ, ಯಾವುದಾದ್ರೂ ಹಳ್ಳಿಗೆ ಹೋಗಿ ಸುವಾರ್ತೆಯನ್ನು ಸಾರೋಣ. ಹಲ್ಲೆಲೂಯಾ. ಯಾವುದಾದ್ರೂ ಹಳ್ಳಿಯಲ್ಲಿ ಹೋಗಿ ಒಂದು ಕಡೆ ಮೊಣಕಾಲೂರಿ ಹಳ್ಳಿಗಾಗಿ ಪ್ರಾರ್ಥನೆ ಮಾಡೋಣ ಅಂತ ಎಷ್ಟು ಜನ ನಾವು ಹೇಳ್ತೇವೆ? ಹಲ್ಲೆಲೂಯಾ. ಪವಿತ್ರಾತ್ಮ ನಮ್ಮ ಮೇಲೆ ಬರಲು ನಾವು ಬಲವನ್ನು ಹೊಂದಿಕೊಳ್ತೇವೆ. ನೋಡ್ರಿ, ಆದಿ ಅಪೊಸ್ತಲರ ಮೇಲೆ ಅವತ್ತು ಬಂದಂಥ ಅಭಿಷೇಕ, ಅವರು ಸಾಯುವವರೆಗೂ ಅವ್ರ ಬಾಯಿ ಮುಚ್ಚಲೇ ಇಲ್ಲ. ಇದೀರಾ? ಹಲ್ಲೆಲೂಯಾ. ಅಪೊಸ್ತಲನಾದ ಪೇತ್ರನನ್ನ ಶಿಲುಬೆಗೆ ಹಾಕೋದಕ್ಕೆ ಎಲ್ಲ ತೀರ್ಮಾನ ಮಾಡಿ, ಸರಿ ಶಿಲುಬೆಗೆ ಹಾಕೋಣಂತ ತೀರ್ಮಾನ ಮಾಡಿದಾಗ ಅಪೊಸ್ತಲನಾದ ಪೇತ್ರನ ಹೇಳಿದ, ಅಯ್ಯ ನೀನು ನನಗೆ ಶಿಲುಬೆಗೆ ಹಾಕ್ತೀರ ಭಾಳ ಸಂತೋಷ, ಆದರೆ ನನ್ನ ತಲೆ ಕೆಳಗಾಗಿ ಹಾಕ್ರಿ, ಆ ಕ್ರಿಸ್ತನ ಪಾದದ ಹತ್ರನೇ ನನ್ನ ಜೀವ ಹೋಗಬೇಕು. ಹಲ್ಲೆಲೂಯಾ. ಆ ಕ್ರಿಸ್ತನ ಇದ್ದಂಥ ಆ ಒಂದು ಪಾದದಲ್ಲೇ ನನ್ನ ಜೀವ ಹೋಗಬೇಕು ಅಂತೇಳಿ ಆ ಪೇತ್ರನ ತಲೆ ಕೆಳಗಾಗಿ ಹಾಕಿ 3 ದಿವಸ ಎಡೆಬಿಡದೆ ಆ ಶಿಲುಬೆಯಲ್ಲಿದ್ದಾಗಲೂ ಯೇಸು ಕ್ರಿಸ್ತನ ಕಾರ್ಯಗಳಿಗೆ ಹೇಳ್ತಾ ರಕ್ತವೆಲ್ಲ ತಲೆಗೆ ಹತ್ತಿ ಕಣ್ಣಿನಿಂದ ರಕ್ತ ಬಂದು ಅವನು ಹಾಗೆ ಸತ್ತು ಹೋದ. ಹಲ್ಲೆಲೂಯಾ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ನಮ್ಮ ಮಕ್ಕಳಿಗೆ ಸುವಾರ್ತೆನ ಹೇಳೋದಕ್ಕೆ ನಮಗೆ ಆಗೋದಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಏನು ಹೇಳೋದು ಅಂತ. ಹಲ್ಲೆಲೂಯಾ. ಅದೇ ನೀವು ಕೇಳಿ ನೋಡ್ರಿ, ನಿನಗೆ ಏನೇನು ಬೇಕು ದೇವ್ರ ಹತ್ರ ಕೇಳು ಅಂತ ಹೇಳಿ ಲಿಸ್ಟ್ ದೊಡ್ಡದಾಗಿರ್ತೀವಿ. ನನಗೆ ಅದು ಬೇಕು, ಇದು ಬೇಕು, ಹಂಗೆ ಬೇಕು, ಹಿಂಗೆ ಬೇಕು. ಸ್ತೋತ್ರ ಕೊಡಿರಿ. ನೀನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ ದೇವನಿಗೆ ಕೊಡಬೇಕಾದ ಆಶೀರ್ವಾದವನ್ನು ಕೊಡ್ತಾನೆ. ಇಲ್ಲ ಅಂದರೆ ದೀನಿಕಿ ಅಷ್ಟೇ. ಅನುದಿನದ ಆಹಾರ ಕೊಡ್ತಾರೆ. ಏನು ಹೇಳ್ರಿ? ಅವತ್ತವತ್ತಿಗೆ ಏನು ಬೇಕೋ ಅದನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಇದೀರಾ? ಹಲ್ಲೆಲೂಯಾ. ಆಯಿತು, ಆಸ್ತಿ ಬಂತು, ಅಂತಸ್ತು ಬಂತು, ಕಾರ್ ಬಂತು, ಬಿಲ್ಡಿಂಗ್ ಬಂತು, ಸ್ತೋತ್ರ. ಆದರೆ ನೀನು ಪರಲೋಕ ರಾಜ್ಯದ ಬಾಗಿಲಲ್ಲಿ ನಿಂತಾಗ ನೀನು ಯಾರು ನನಗೆ ಗೊತ್ತೇ ಇಲ್ಲ ಅಂತ ದೇವರು ಹೇಳುವುದೇ ಆದರೆ ಏನು ಮಾಡೋದು? ಹಲ್ಲೆಲೂಯಾ. ನಾವು ನಿಜವಾಗ್ಲೂ ಅಭಿಷೇಕವನ್ನು ಹೊಂದಿಕೊಂಡಿದ್ದೇವ? ಲಾಸ್ಟ್ ಟೈಮು ಒಬ್ಬರು ಸೇವಕರನ್ನ ನಾವು ಕರೆಸಿದಾಗ ನಾನೊಂದು ಮಾತು ಹೇಳಿದೆ. ಏನಂತ ಹೇಳ್ರಿ? ನೀವೆಲ್ಲ ಹೊರಗಡೆ ಇರಬೇಕು ಅಂತ. ಹೌದ್ರಾ? ಏನಿರ್ಬೇಕು? ನಾವೆಲ್ಲ ಹೊಸ ಆತ್ಮಗಳು ಆಲೇವನ್ನು ತುಂಬಿರಬೇಕು. ಆ ಹೊಸ ಆತ್ಮಗಳು ಬರಬೇಕಾದ್ರೆ ಸುಮ್ಮನೆ ನಾನಿಲ್ಲಿ ಮೈಗೆ ಹಿಡ್ಕೊಂಡು ಮಾತಾಡಿದ್ರೋ, ಇಲ್ಲ ನೀವು ನನ್ನ ಮಾತನ್ನು ಕೇಳ್ತಾ ಇದ್ರೋ ಬರೋದಿಲ್ಲ. ಹಲ್ಲೆಲೂಯಾ. ಕೆಲಸ ಮಾಡದೆ
ಕೂಲಿ ಸಿಗೋದಿಲ್ಲ. ಹಲ್ಲೆಲೂಯ. ಹೇಳ್ರಿ, ಕೆಲಸ ಮಾಡದೆ ಕೂಲಿ ಇದೇ ದಿನ, ಇದೇ ಗಳಿಗೆಯಲ್ಲಿ, ಈ ಕಠಿಣವಾದ ಕಾಲದಲ್ಲೇ ದೇವರ ವಾಕ್ಯವನ್ನು ಹೇಳಬೇಕು ನಾವು. ಯಾರು ಕೇಳ್ತಾ ನೋಡ್ರಿ, ಅಲ್ಲಿ ಬಂದಿಂತ ಹಬ್ಬಕ್ಕೆ ಬಂದಿಂತ ಜನರು ಕೇಳ್ತಾರೋ ಬಿಡ್ತಾರೋ, ಅಪೊಸ್ತಲ ಪೇತ್ರನಿಗೆ ಅದು ಏನಿಲ್ಲ, ಚಿಂತೆ ಇಲ್ಲ. ಯಾರು ಕಲ್ತವ ಹೊಡಿತಾರೋ ಚಿಂತೆ ಇಲ್ಲ. ದೇವರು ನನಗೆ ಹೇಳಿದ್ದಾರೆ, ಮಾಡಬೇಕಷ್ಟೇ. ಹಲ್ಲೆಲೂಯ. ಕೂಗಾಡ್ತಾ ಇದ್ದೀರಾ, ಏನೋ ಹುಚ್ಚುಸ್ತರ ಮಾಡ್ತಾ ಇದ್ದೀರಾ ಅಂತ ಜನರು ಹೇಳಿರ್ತಾರ ಹೇಳಲ್ವಾ? ಇವತ್ತು ಹೇಳ್ತಾರ ಇಲ್ವಾ? ಹೇಳ್ರಿ, ಹೌದಾ? ಆದರೆ ಹಲ್ಲೆಲೂಯ, ಇಂಥ ಶಬ್ದವೇ ಜನರನ್ನು ಬದಲಾಯಿಸುವಂಥದ್ದು. ಹಲ್ಲೆಲೂಯ. ನೀನು ಮಾತನಾಡದೆ ಹೋದ್ರೆ ಕಲ್ಲುಗಳು ಮಾತನಾಡುವ ದಿನ ಬರ್ತದೆ ಅಂತ ದೇವರ ವಾಕ್ಯವು ಹೇಳ್ತದೆ. ಹಲ್ಲೆಲೂಯ. ನೀನು ಮಾತನಾಡದೆ ಹೋದ್ರೆ ನಿಮ್ಮ ಮನೆಯಲ್ಲಿರುವ ಸಣ್ಣ ಸಣ್ಣ ಮಕ್ಕಳು ದೇವರ ವಾಕ್ಯವನ್ನು, ಸುವಾರ್ತೆಯನ್ನು ಸಾರಲಿಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ ದೇವರು. ನೀನೋ ನಿನಗೆ ಕೊಡಲ್ಪಟ್ಟದನ್ನು ಕಳೆದುಕೊಂಡವನಾಗಿ ಸ್ತೋತ್ರ ನರಕದ ಬಾಗಿಲಲ್ಲಿ ಹೋಗಿ ನಿಂತುಕೊಂಡಿರ್ತೀಯ. ಇದ್ದೀರಾ? ಹಲ್ಲೆಲೂಯ. ಒಂದು ಕುರಿ ನೀವು ಸಾಕ್ತೀರಾ ಅಂದ್ರೆ ಅದೇನಾಗಬೇಕು? ಮರಿ ಹಾಕಬೇಕು. ಒಂದು ಬೀಜವನ್ನು ಬಿತ್ತೀರಾ ಅಂದ್ರೆ ಏನು ಬರಬೇಕು? ಬರಬೇಕಾ? ಹಲ್ಲೆಲೂಯ. ಪೆಟ್ರೋಲ್ ಗಾಡಿಯಲ್ಲಿ ಉಯ್ತೀರಾ ಅಂದ್ರೆ ಗಾಡಿ ಏನು ಮಾಡಬೇಕು? ಓಡ್ಬೇಕು ತಾನೆ. ಓಡದೆ ಹೋದ್ರೆ ಏನು ಮಾಡ್ತೀರಾ? ಇರ್ಲಿ, ಏನು ತೊಂದರೆ ಇಲ್ಲ, ಇನ್ನೊಂದು ಚೂರು ತಂದು ಹಾಕ್ತೀರಾ? ಸ್ಟಾರ್ಟೇ ಆಗಿಲ್ಲಪ್ಪ, ಏನು ಮಾಡ್ತೀರಾ? ಹಲ್ಲೆಲೂಯ. ಬಿತ್ತಿದಂಥ ಬೀಜ ಎಲ್ಲ ಸುಟ್ಟೋಯ್ತು, ಆ ಭೂಮಿಯಲ್ಲಿ ಏನು ಬಂದಿಲ್ಲ, ಮತ್ತೆ ಬಿತ್ತೀರಾ? ಹೇಳ್ರಿ, ಅಯ್ಯೋ. ಹಲ್ಲೆಲೂಯ. ಇದ್ದೀರಾ? ದೇವರು ಪ್ರಯತ್ನ ಪಟ್ಟು ನಿನ್ನ ಜೀವಿತದಲ್ಲಿ ನೀನು ಕರ್ತನಿಗೋಸ್ಕರ ಕಾರ್ಯ ಮಾಡ್ತೀಯ, ಕೆಲಸ ಮಾಡ್ತೀಯ. ಎಷ್ಟೋ ದೇವರು ಪ್ರಯಾಸ ಪಡ್ತಾ ಇದ್ದಾರೆ. ಆ ಪ್ರಯಾಸವನ್ನೆಲ್ಲ ನಾವು ವ್ಯರ್ಥ ಮಾಡ್ತಾ ಇದ್ದೇವೆ. ಹಲ್ಲೆಲೂಯ. ತ್ವರೆ ಪಡಲಿ, ನಿನ್ನ ಕಾಲುಗಳು ತ್ವರೆ ಪಡಲಿ, ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ತ್ವರೆ ಪಡಲಿ. ನಿಮಗೆ ಗೊತ್ತರ, ಹಾಸ್ಪಿಟ್ಲಿಗೆ ಹೋಗಿ ನೋಡ್ರಿ, ಎಷ್ಟು ಜನ ಮರಣದ ಬಾಗಿಲಲ್ಲಿ ನಿಂತುಕೊಂಡಿದ್ದಾರೆ. ಎಷ್ಟು ಜನ ನೀವು ಆ ಒಂದು ಸರ್ಕಲ್ನಲ್ಲಿ ನೋಡುವಾಗ ನೆನ್ನೆ ಇದ್ದವರು ಇವತ್ತಿಲ್ಲ. ಎಷ್ಟು ಜನ ಫೋಟೋಗಳನ್ನ ನೋಡಿ ಅಯ್ಯೋ ಇವರು ಹೋಗ್ಬಿಟ್ರಲ್ಲ. ಅವ್ರನ್ನೆಲ್ಲ ಕಾಪಾಡೋದು ಹೇಗೆ? ನೀನು ಹೇಳುವಂಥ ಸುವಾರ್ತೆಯೇ. ಹಲ್ಲೆಲೂಯ. ನೋಡ್ರಿ, ಕರೆಕ್ಟಾಗಿ ಗಮನಿಸಿ ನೋಡ್ರಿ, ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಬೀದಿಯಲ್ಲಿಯೂ ಒಬ್ಬರಾದರೂ ಸೂಸೈಡ್ ಮಾಡ್ಕೊಳ್ತೇ ಇಲ್ಲ. ಸೂಸೈಡ್ ಮಾಡ್ಕೊಳ್ತಾನೇ ಇದ್ದಾರೆ ಮಕ್ಕಳು, ಹೌದಾ ಇಲ್ವಾ? ಸೂಸೈಡ್ ನಡೀತಲೇ ಇದೆ. ಅದರಿಂದ ಬಿಡುಗಡೆ ಮಾಡೋದು ಯಾರು? ನಿನ್ನ ಬಾಯಿಯಿಂದ ಹೊರಡುವಂತ ಯೇಸು ಕ್ರಿಸ್ತನ ನಾಮ. ಹಲ್ಲೆಲೂಯ. ಯಾವಾಗ ನಾವು ಹೊರಡು ಹೋಗಿ ದೇವರ ಸೇವೆಯನ್ನು ಮಾಡಲಿಕ್ಕೆ, ಸುವಾರ್ತೆನ ಸಾರಲಿಕ್ಕೆ ಪ್ರಾರಂಭಿಸುವುದು. ಹೊಡಿತಾರ ಏನ್ ಜೀವ ತೆಗಿಬಹುದು, ಅದಕ್ಕೆ ಮೇಲೆ ಏನ್ ಮಾಡಕ್ಕಾಗತ್ತೆ? ಹಲ್ಲೆಲೂಯ. ಸ್ಟೇಫನು ಒಡೆಯಲ್ಪಟ್ಟು, ಕಲ್ಲೆಸೆಯಲ್ಪಟ್ಟು ಅವನು ಸಾಯುವ ದಿನದಲ್ಲಿದ್ದಾಗ ಯೇಸು ಕ್ರಿಸ್ತನು ಅವನಿಗಾಗಿ ಎದುರಿತ್ತು, ಬಾ ಮಗನೇ ಅಂತ ಅಪ್ಪಿಕೊಂಡನು. ಹಲ್ಲೆಲೂಯ. ಅದೇ ರೀತಿಯಾಗಿ ನಿನಗೆ ನಡೆಯುವಾಗ ಯೇಸು ಕ್ರಿಸ್ತನು ಎದೆಯನ್ನ ತಟ್ಟಿಕೊಂಡು, ನನ್ನ ಮಗ ನನ್ನ ಮಗಳು ನನಗೋಸ್ಕರ ಮಾಡಿದ ಕಾರ್ಯಕ್ಕಾಗಿ ಆತನು ಅಪ್ಪಿಕೊಳ್ತಾನೆ. ಹಲ್ಲೆಲೂಯ. ಯಜಮಾನನು ಸಂತೋಷ ಪಡಬೇಕು, ಮನುಷ್ಯರಲ್ಲ. ಹಲ್ಲೆಲೂಯ. ನಾವು ಹೀಗೆ ಕೂತಿದ್ದರೆ, ನಾವು ಹೀಗೆ ದೇವರ ವಾಕ್ಯವನ್ನು ಹೇಳದೇ ಇದ್ದರೆ, ನಾವು ಹೀಗೆ ನಮ್ಮ ಮನೆಯಲ್ಲಿಯೇ ಯೆರೂಸಲೇಮಿನಲ್ಲಿಯೇ ಮೇಲ್ಮಹಡಿಯಲ್ಲಿಯೇ ಕೂತುಕೊಂಡಿದ್ದರೆ ನಿನಗೆ ಬರತಕ್ಕ ದಂಡನೆಯು ದೊಡ್ಡದಾಗೇ ಬರೋದು. ಹಲ್ಲೆಲೂಯ. ನಾನು ನಿಮ್ಮನ್ನು ಎದುರಿಸ್ತಾ ಇಲ್ಲ, ನನ್ನನ್ನು ಸೇರಿಸಿಕೊಂಡು ನಿಮ್ಮೊಟ್ಟಿಗೆ ನಾನು ಹೇಳ್ತಾ ಇದ್ದೇನೆ. ಸುವಾರ್ತೆಯನ್ನು ಸಾರಬೇಕೆಂಬುದೇ ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿ, ಮೊದಲನೆಯ ಜವಾಬ್ದಾರಿ. ಹಲ್ಲೆಲೂಯ. ಹಲ್ಲೆಲೂಯ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಹಲ್ಲೆಲೂಯ, ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮರ್ಯ ಸೀಮೆಗಳಲ್ಲಿ ಏನಾಗಿರ್ತೀರಾ? ಸಾಕ್ಷಿಗಳಾಗಿರ್ತೀವಿ. ಇವತ್ತು ನಾವು ಸಾಕ್ಷಿಯಾಗಿದ್ದೇವಾ? ನಮ್ಮ ಸಾಕ್ಷಿ ಎಷ್ಟು ಜನರಿಗೆ ಗೊತ್ತಿದೆ? ಹಲ್ಲೆಲೂಯ. ನಾವು ಚರ್ಚಿಗೆ ಬರ್ತೀವಿ ಅನ್ನೋದು ಒಂದು ಬಿಟ್ಟರೆ ಅವರಿಗೇನು ಹೇಳ್ರಿ, ಏನು ಗೊತ್ತೇ ಇಲ್ಲ. ಹೆಂಗೆ ಚರ್ಚಿಗೆ ಬರ್ತೀವಿ ಅಂತ ಅವ್ರಿಗೆ ಗೊತ್ತು? ಭಾನುವಾರ ಹೋಗೋದು ನೋಡ್ತಾರೆ. ಎರಡನೇದು ಯಾವುದೋ ಹಬ್ಬಕ್ಕೋ ಊಟಕ್ಕೋ ಕರೀತಾರೆ, ನೀವೇನು ಮಾಡಲ್ಲ? ಏನು ಮಾಡಲ್ಲ?
ಅವ್ರು ಚರ್ಚಿಗೆ ಹೋಗೋರು. ಹಲ್ಲೆಲೂಯಾ. ಹೀಗೆ ನಾವು ಕ್ರೈಸ್ತರಂತ ಜನರಿಗೆ ಗೊತ್ತಿದೆ ಹೊರತು ನಮ್ಮ ಸಾಕ್ಷಿ ಗೊತ್ತಾ? ಹಲ್ಲೆಲೂಯಾ. ಅವ್ರು ಎಂಥ ಪರಿಸ್ಥಿತಿಲಿದ್ರು ಚರ್ಚ್ಗೆ ಹೋದ್ಮೇಲೆ ಹೆಂಗ್ ಬದಲಾಗಿದ್ದಾರಂತ ಯಾರಾದ್ರೂ ಒಬ್ರು ನಮ್ಮನ್ನು ನೋಡಿ ಹೇಳ್ತಾರ? ನಾವೇ ಹೇಳ್ತಾ ಇರ್ತೀವಿ. ಹಲ್ಲೆಲೂಯಾ. ಸಾಕ್ಷಿಗಳಾಗಿರಬೇಕು, ಸಾಕ್ಷಿಗಳಾಗಿ ನಿಲ್ಲಬೇಕು. ಯೇಸು ಕ್ರಿಸ್ತನ ಜನರು ಅಂತ ಜನರು ನೋಡಿ ಕರ್ತನ ಕಡೆಗೆ ತಿರುಗಿಕೊಳ್ಳುವವರಾಗಿ ನಾವು ಬದಲಾಗಬೇಕು. ಇಲ್ಲವಾದರೆ ಈ ಒಂದು ಪಂಚಾಶತಮ ದಿನವನ್ನು ನಾವು ಆಚರಿಸಿ ಪ್ರಯೋಜನವೇ ಇಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮನು ಬರುವುದಕ್ಕಿಂತ ಮುಂಚೆ ಯಾರು ಸುವಾರ್ತೆ ಸಾರಿಲ್ಲ, ಹೌದಾ? ನಿಜನಾ? ಹೇಳ್ರಿ, ಓದ್ ನೋಡ್ರಿ. ಪ್ರವಾದನೆ ಹೇಳಿದ್ದಾರೆ, ಹೌದಾ? ಪ್ರವಾದನೆ ಹೇಳಿದ್ದಾರೆ ಹೊರತು ಸುವಾರ್ತೆ ಸಾರಿದಾರ? ಪವಿತ್ರಾತ್ಮನು ಬಂದ ಮೇಲೆ ಒಂದು ಡೈಮೆನ್ಷನ್ ಚೇಂಜ್ ಆಗುತ್ತೆ. ಹಲ್ಲೆಲೂಯಾ. ನೋಡಪ್ಪ, ನೀನು ಪಾಪದಲ್ಲಿದ್ದೀಯಾ, ಈ ರೋಗಕ್ಕೆ ನಿನ್ನ ಪಾಪವೇ ಕಾರಣ. ಹಲ್ಲೆಲೂಯಾ. ನಿನ್ನ ಕಷ್ಟಕ್ಕೆ ಈ ಪಾಪವೇ ಕಾರಣ. ಒಬ್ಬನಿದ್ದಾನೆ, ನನಗೆ ಗೊತ್ತಿರೋರೊಬ್ರು ಇದ್ದಾರೆ. ಹಲ್ಲೆಲೂಯಾ. ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ, ಅವ್ರನ್ನ ಹಿಡಿದುಕೋ, ನಿನ್ನ ಎಲ್ಲ ಪರಿಸ್ಥಿತಿ ಬದಲಾಗತ್ತೆ. ನೀನು ಹೀಗಿದ್ದಾಗೆ ನಾಳೆ ಇರೋದಿಲ್ಲ ಸಹೋದರನೇ ಸಹೋದರಿ ಅಂತ ನೀನು ಸಾಕ್ಷಿ ಕೊಡುವವರೆಗೂ ಆ ಆತ್ಮ ನಷ್ಟಪಟ್ಟೇ ಹೋಗೋದು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, 99 ನೀತಿವಂತನಿಗಿಂತ ಒಬ್ಬ ಪಾಪಿಯು ಮನ ತಿರುಗುವುದು ಎಷ್ಟೋ ದೇವರಿಗೆ ಸಂತೋಷ ಕೊಡುತ್ತಂತೆ. ನಿನ್ನ ಮುಖಾಂತರ ಒಬ್ಬರು ಪರಲೋಕ ರಾಜ್ಯಕ್ಕೆ ಬಂದರೆ ಪರಲೋಕ ರಾಜ್ಯವೇ ಸಂತೋಷ ಪಡುತ್ತೆ. ನಿನಗೆ ಕೊಡಲ್ಪಡಬೇಕಾದ ದೊಡ್ಡ ಬಹುಮಾನ ದೇವರು ಸಿದ್ಧವಾಗಿಟ್ಟಿರ್ತಾರೆ. ಒಂದು ಮಾತು ತಿಳ್ಕೊಡ್ರಿ ಪ್ರಿಯ ಸಹೋದರರೇ ಸಹೋದರಿಯರೇ, ಅನೇಕರು ಹೇಳುವುದನ್ನು ದೇವ ಸೇವಕರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಏನಂತ? ಹಲ್ಲೆಲೂಯಾ. ನಾವು ಇಲ್ಲಿ ದೇವರಿಗೋಸ್ಕರ ಪಡುವಂಥ ಪ್ರತಿಯೊಂದು ಪ್ರಯಾಸಗಳು, ಪಾಡುಗಳು, ಅವಮಾನಗಳು, ನಿಂದನೆಗಳು ಪರಲೋಕ ರಾಜ್ಯದಲ್ಲಿ ದೊಡ್ಡ ಬಿರುದನ್ನು ನಮಗೆ ತಂದು ಕೊಡ್ತದೆ. ಆವಾಗ ನೀವು ಯೋಚನೆ ಮಾಡ್ತೀರಾ, ಅಯ್ಯೋ ನನ್ನ ದೇವರಿಗೋಸ್ಕರ ಇನ್ನೂ ನಾನು ಅಧಿಕವಾಗಿ ಮಾಡುವುದಾಗಿತ್ತಲ್ಲ, ನನ್ನ ದೇವರಿಗೋಸ್ಕರ ನನ್ನ ರಕ್ತವನ್ನೇ ಕೊಡುವುದಾಗಿತ್ತಲ್ಲ, ನನ್ನ ದೇವರಿಗೋಸ್ಕರ ನನ್ನ ಸರ್ವವನ್ನು ಕೊಡುವುದಾಗಿತ್ತಿಲ್ಲ ಅಂತ ಅವತ್ತು ನೀನು ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ದೇಶದಲ್ಲಿ, ಮುಗಿಸಿಕೊಳ್ತೇನೆ, ನಮ್ಮ ದೇಶದಲ್ಲಿ ಎಲ್ಲಿ ಬಾರ್ಡರ್ನಲ್ಲಿ ನಿಂತಿರುವಂತಹ ಯಾರು ಸೈನಿಕರು, ವಿರೋಧಿಗಳು ಅವರ ವಿರೋಧವಾಗಿ ಬಂದು ಸ್ತೋತ್ರ ಅವರನ್ನು ಕೊಲ್ಲುವುದಾದರೆ ನಮ್ಮ ಭಾರತ ಸರ್ಕಾರ ಏನು ಕೊಡುತ್ತೆ? ಅವರಿಗೆ ಏನು ಕೊಡುತ್ತೆ ಹೇಳ್ರಿ? ಅಯ್ಯಯ್ಯೋ, ಏನು ಕೊಡಲ್ವಾ? ಸೊ ದೇವರೇ ಸ್ತೋತ್ರ. ಬ್ರದರ್ ಬಿಟ್ಬಿಡ್ರಿ, ಟೈಮ್ ಆಗ್ಬಿಡ್ತು, ಆಗಲ್ಲ, ಇದಕ್ಕೆ ಮೇಲೆ ಕೇಳೋದಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಏನು ಕೊಡುದ್ರಿ? ಆಮೇಲೆ ಗೌರವ ಕೊಡುತ್ತೆ. ಆಮೇಲೆ ಯಾರು ನೋಡೇ ಇಲ್ಲಂಗೆ ಕಾಣುತ್ತೆ ಮೋಸ್ಟ್ಲಿ. ಸ್ತೋತ್ರ. ಏನೇನು ಕೊಡುತ್ರಿ? ಹಲ್ಲೆಲೂಯಾ. ಸರಿ, ಬೇಡ. ಗೌರ್ಮೆಂಟ್ ಕೆಲಸದಲ್ಲಿ ಯಾರು ಇರೋಬ್ರು ಕೆಲಸ ಮಾಡ್ಬೇಕಾದ್ರೆ ಸತ್ತೋಗ್ಬಿಟ್ರು, ಏನು ಕೊಡ್ತಾರೆ? ಧನ ಸಹಾಯ ಕೊಡ್ತಾರೆ. ಆಮೇಲೆ ಪೆನ್ಷನ್ ಕೊಡ್ತಾರೆ. ಆಮೇಲೆ ಮನೆಯಲ್ಲಿ ಮನೆಯವ್ರಿಗೆ ಯಾರೋ ಒಬ್ರು ಮಕ್ಕಳಿದ್ರೆ ಇಲ್ಲ ಅವ್ರ ಹೆಂಡತಿಗೆ ಕೆಲಸ. ಹಲ್ಲೆಲೂಯಾ. ನೋಡ್ರಿ, ಈ ಸರ್ಕಾರದವರೇ ತನ್ನಗೆ ಅಡಿಯಲ್ಲಿ ಕೆಲಸ ಮಾಡುವವರಿಗೆ ಇಷ್ಟು ಸವಲತ್ತನ್ನು ಕೊಡುವಾಗ ಪರಲೋಕದ ಆ ಒಂದು ರಾಜ್ಯದ ಕೆಳಗೆ ಕೆಲಸ ಮಾಡುವ ನಮಗೆ ದೇವರು ಇನ್ನೆಷ್ಟು ಆಶೀರ್ವಾದಗಳನ್ನು ಕೊಡಲಿಕ್ಕೆ ಸಿದ್ಧನಾಗಿರಬೇಕು. ಹಲ್ಲೆಲೂಯಾ. ಒಬ್ಬ ಯುದ್ಧ ವೀರ ಸತ್ತರೆ ಅವನಿಗೆ ಎಲ್ಲರ ಮುಂದೆ ಏನು ಗೌರವ? ಯಾವ ಗೌರವ? ಗನ್ಗಳನ್ನು ತೆಗೆದುಕೊಂಡು ಸಲ್ಯೂಟ್ ಮಾಡಿ 18 ಗುಂಡುಗಳನ್ನು ಆರಿಸಿ ಸಲ್ಯೂಟ್ ಹೊಡೆದು ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಅವನಿಗೆ ಹೂಗುಚ್ಛವನ್ನು ಇಟ್ಟು, ಹಲ್ಲೆಲೂಯಾ, ಅವನಿಗೆ ಪರಮವೀರ ಚಕ್ರಗಳನ್ನು ಕೊಟ್ಟು ಅವನನ್ನು ಸನ್ಮಾನಿಸಿ ಅಷ್ಟು ದೊಡ್ಡ ಸ್ಥಾನ ಕೊಡುವಾಗ ಪರಲೋಕ ರಾಜ್ಯಕ್ಕೋಸ್ಕರ ದುಡಿಯುವಂತ ನಿನಗೆ ದೇವರು ಇನ್ನೆಷ್ಟು ದೊಡ್ಡ ಆಶೀರ್ವಾದಗಳನ್ನ ಇಟ್ಟಿರ್ತಾನೆ ಅಂತ ಮನವರಿಕೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೋಸ್ಕರ ಮಾಡುವ ಕೆಲಸ ಸಣ್ಣದಾದರೂ ದೊಡ್ಡದಾದರೂ ಅದು ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾಗಿರ್ತದೆ. ಹಲ್ಲೆಲೂಯಾ. ಇವತ್ತು ನಾವು ಈ ವಾಕ್ಯವನ್ನು ಕೇಳಿ ಮತ್ತೆ ನಾವು ಅದೇ ನಮ್ಮ ಕೆಲಸಗಳಲ್ಲಿ ನಮ್ಮ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದರೆ ಬರುವಂಥ ಕಠಿಣ ದಿನಗಳಲ್ಲಿ ನಿನ್ನನ್ನು ನಿನ್ನ ಕುಟುಂಬವನ್ನು ಕಾಪಾಡಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಸುಮ್ಮನೆ ಹೇಳ್ತಾ ಇಲ್ಲ, ಆತನ ನಂಬಿದ ಮಕ್ಕಳಿಗೆ ಯಾವ ಮೇಲಿಗೂ
ಕೊರತೆ ಇಲ್ಲ. ಪ್ರಯೋಜನಕ್ಕೆ ಬರದಿರುವ ಮಕ್ಕಳನ್ನ, ಜನರನ್ನ ದೇವರು ಇಟ್ಕೊಂಡು ಏನು ಮಾಡೋದು ಪ್ರಯೋಜನ? ಹಲ್ಲೆಲೂಯಾ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ ಅಂತ 15ನೇ ಅಧ್ಯಾಯದಲ್ಲಿ ಹೇಳುತ್ತೆ, ನಾನೇ ಕೊಂಬೆ ನೀವೇ ಬಳ್ಳಿಗಳು. ಅಲ್ಲಿ ಹೇಳ್ತಾನೆ, ಈ ಮರ ಯಾಕೋ ಫಲ ಕೊಡ್ತಾ ಇಲ್ಲ, ಕಡ್ದು ಬಿಡೋಣ ಅಂದಾಗ ಅಲ್ಲಿರುವಂತಹ ತೋಟಗಾರನು, ಸ್ವಾಮಿ ಇದೊಂದು ವರ್ಷ ಬಿಡಪ್ಪ, ಇದಕ್ಕೆ ನಾನು ಬೇಕಾದ ಎಲ್ಲ ಫಲವತ್ತತೆ ಕೊಡ್ತೇನೆ, ಫಲ ಕೊಡದೆ ಹೋದ್ರೆ ಏನು ಮಾಡೋಣ? ಕಡಿದು ಬೆಂಕಿಯಲ್ಲಿ ಹಾಕಿ ಬಿಡೋಣ ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನೋಡಿ, ಇಷ್ಟು ವರ್ಷದಿಂದ ನಾವು ಬೆಳೀತಾ ಇದ್ದೇವೆ, ಫಲ ನೀನು ಕೊಡದೆ ಹೋದರೆ, ಕುಂಟು ನೆಪಗಳನ್ನ ಹೇಳ್ತಾ ಇದ್ರೆ, ಓ ಅದಾಯ್ತು ಇದಾಯ್ತು ಅಂತ ಇನ್ನೂ ಇದೇ ರೀತಿಯಾಗಿ ಹೇಳ್ಕೊಂಡು ಕೂತಿದ್ರೆ, ನನಗೆ ಕಷ್ಟ ಬಂತು, ನನಗೆ ಅದು ಮಾಡಬೇಕು ಇದು ಮಾಡಬೇಕು, ಎಲ್ಲ ಮಾಡ್ರಿ, ಆದರೆ ದೇವರಿಗಂತ ಸಮಯವನ್ನು ತೆಗೆದಿಟ್ಟು ಕೆಲಸವನ್ನು ಮಾಡಲು ಪ್ರಾರಂಭಿಸಿರಿ. ದಿನಪೂರ್ತಿ ಸಮಯವಿಲ್ವಾ? ಹಲ್ಲೆಲೂಯಾ. ವಾರದಲ್ಲಿ ಒಂದು ದಿನ ಭಾನುವಾರ ಪ್ರಾರ್ಥನೆ ಮುಗಿಸಿದ ಮೇಲೆ ಹೋಗು, ದೇವರು ನಿನಗೆ ತೋರಿಸುವಂಥ ಕಡೆಗೆ ಹೋಗು, ಸ್ವಾರ್ಥೆಯನ್ನು ಹೇಳು. ಗೊತ್ತಿರೋರಿಗೆ ಹೇಳು. ಯಾರೋ ಒಬ್ಬನ ರೋಡಲ್ಲಿ ಸಿಕ್ಕಾಗ ಅವರ ಹತ್ರ ಮಾತನಾಡಿ, ಸ್ನೇಹಿತರಾಗಿ ಯೇಸು ಕ್ರಿಸ್ತನ ಬಗ್ಗೆ ಹೇಳು. ಅಲ್ಲಿ ಸಿಗುವಂತ ಆನಂದ ಕೋಟಿ ರೂಪಾಯಿ ಕೊಟ್ಟರು ನಿನಗೆ ಸಿಗೋದಿಲ್ಲ. ಪ್ರಿಯ ಸಹೋದರರೇ ಸಹೋದರಿಯರೇ, ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ. ಗೊತ್ತಿಲ್ಲದವರಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ, ಅವರ ಮನ ತಿರುಗಿ ಪಾಪವನ್ನು ಅರಿಕೆ ಮಾಡಿ ಯೇಸು ಕ್ರಿಸ್ತನ ಹಿಡಿದುಕೊಳ್ಳುವಾಗ ಅಲ್ಲಿ ಸಿಗುವಂತ ಆನಂದ ಎಲ್ಲಿಯೂ ನಿನಗೆ ಸಿಗಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಏನಾಗಿರ್ತೀರಾ? ಸಾಕ್ಷಿಗಳಾಗಿರ್ತೀರಾ. ಹಲ್ಲೆಲೂಯಾ. ಇದು ನಿಮ್ಮ ಸಮಯ. ಪ್ರಿಯ ಸಹೋದರರೇ, ನಾನು ನಿಮ್ಮನ್ನು ಎದುರಿಸ್ತಾ ಇಲ್ಲ. ಇದು ನಾವು ಸಭೆಯಾಗಿ ಕೆಲಸ ಮಾಡುವಂಥ ಸಮಯ, ಸಭೆಯಾಗಿ ಕೂಡಿ ಕೆಲಸ ಮಾಡುವ ಸಮಯ. ನಡೀರಿ, ಹೋಗೋಣ, ಒಂದು ಹಳ್ಳಿಗೆ ಹೋಗೋಣ, ಮೊಣಕಾಲೂರಿ ಅಲ್ಲಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಚೈನ್ ಪ್ರೇಯರ್ ಟೈಮಲ್ಲಿ ಬಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಡ್ರೆ. ಹಲ್ಲೆಲೂಯಾ. ಅದು ದೇವರು ನಮಗೆ ಕೊಟ್ಟಂತ ಮುಖ್ಯವಾದ ಕೆಲಸ. ಅದು ಮಾಡಬೇಕು, ಇದು ಮಾಡಬೇಕು. ಹಲ್ಲೆಲೂಯಾ. ಒಂದು ಹಳ್ಳಿಗೆ ಹೋಗೋಣ, 7 ಸುತ್ತನ್ನು ಸುತ್ತೋಣ, ಅಲ್ಲಿರುವ ಎರಿಕೋ ಗೋಡೆಗಳು ಬೀಳಲಿ. ಹಲ್ಲೆಲೂಯಾ. ಒಂದು ಸ್ಥಳದಲ್ಲಿ ಹೋಗೋಣ, ನಿಂತುಕೊಂಡು ಎಲ್ಲರೂ ಕೇಳುವಾಗ ಸುವಾರ್ತೆನ ಸಾರೋಣ. ಇಷ್ಟರವ್ರು ಕೇಳಿ, ಕಷ್ಟರವ್ರು ಹೋಗ್ತಾ ಇರಲಿ. ಯಾಕೆ ನಾವು ಇದನ್ನು ಮಾಡ್ತಾ ಇಲ್ಲ? ಯಾವಾಗ ಮಾಡೋದು? ವಯಸ್ಸಾಗ್ಬಿಟ್ಟು ಕಡೆಯಲ್ಲಿ ಅಯ್ಯೋ ಏನಾದರೂ ಮಾಡಿದರೆ ಚೆನ್ನಾಗಿತ್ತು ಅಂದರೆ ಏನು ಪ್ರಯೋಜನ ಇಲ್ಲ. ಇವತ್ತು ನಿನ್ನ ಸಮಯ. ಹಲ್ಲೆಲೂಯಾ. ನನಗೆ ಅದಿಲ್ಲ ಇದಿಲ್ಲ, ನನಗೆ ಮಾತಾಡಕ್ಕೆ ಬರೋದಿಲ್ಲ, ಅದೆಲ್ಲ ನಿನಗೆ ಕತೆ ಬೇಡ. ನೀನು ನಿಲ್ಲು, ದೇವರು ಮಾತನಾಡುವ ರೀತಿ ಮಾತನಾಡ್ತಾನೆ. ಹಲ್ಲೆಲೂಯಾ. ನಿನಗಿರುವ ಸ್ವಲ್ಪ ಬಲದಲ್ಲಿ ಹೋಗು, ದೇವರು ನಿನ್ನ ಮುಖಾಂತರ ಮಹಿಮೆಯಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. 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 ಆದ್ದರಿಂದ ಇದು ನಾವು ಕೆಲಸ ಮಾಡುವಂಥ ಸಮಯ, ಎಚ್ಚೆತ್ತುಕೊಳ್ಳುವ ಸಮಯ, ಸುವಾರ್ತೆ ಸಾರುವ ಸಮಯ, ದೇವರಿಗೋಸ್ಕರ ಬಲಿದಾನಗಳನ್ನು ಕೊಡುವಂಥ ಸಮಯ, ದೇವರ ಕಾರ್ಯಗಳನ್ನು ನಡೆಸುವಂಥ ಸಮಯ, ದೇವರು ನಮಗೋಸ್ಕರ ಕೊಟ್ಟಂಥ ಆ ಜವಾಬ್ದಾರಿಯನ್ನು ನೆರವೇರಿಸುವ ಸಮಯ. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳೋಣ. ಈ ಕಡೆ ಕಾಲದ ಅಭಿಷೇಕದಿಂದ ತುಂಬಿಸಲ್ಪಟ್ಟವರಾಗಿ ದೇವರಿಗೆ ಮಹಿಮೆಯಾಗಿ ನಾವು ಕೆಲಸಗಳನ್ನು ಮಾಡೋಣ. ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಈ ಪಂಚಾಶತಮ ದಿನದಲ್ಲಿ ನಮ್ಮನ್ನು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣವಾ. ಕೆಲಸ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣವಾ. ಕೆಲಸವನ್ನು ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣವಾ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿದವರಾಗಿ ಎಲ್ಲರೂ ಕೂಡ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡೋಣವಾ. ದೇವರ ಕೆಲಸಕ್ಕೆಂದು ನಮ್ಮನ್ನು ಅರ್ಪಣಿಸೋಣವಾ. ದೇವರ ಕೆಲಸಕ್ಕೆಂದು ಸಮಯವನ್ನು ಬೇರೆ ಮಾಡಿ ಇಡೋಣವಾ. ದೇವರ ಕೆಲಸಕ್ಕೆಂದು ಕುಟುಂಬವಾಗಿ ಹೊರಡೋಣವಾ. ದೇವರ ಕೆಲಸಕ್ಕೆಂದು ಸಭೆಯಾಗಿ ಹೊರಡೋಣವಾ. ದೇವರ ಸ್ವಾರ್ಥನ ಸಾರುವುದಕ್ಕೆ ಹೊರಡೋದಕ್ಕೆ ನಾವು ಸಿದ್ಧರಾಗೋಣವಾ. ಒಪ್ಪಿಸಿಕೊಡೋಣವಾ. ನಾವೆಲ್ಲ ಒಪ್ಪಿಸಿಕೊಡೋಣ. ಯಾರಿಗೆಲ್ಲ ಕರ್ತನು ಮಾತನಾಡಿದಾನೋ, ದೇವರಿನ ಸಂಗಡ ಮಾತನಾಡಿದರೆ, ಪ್ರಿಯ ಸಹೋದರನೇ ಸಹೋದರಿಯೇ, ಒಪ್ಪಿಸಿಕೊಡು. ದೇವರು ತನ್ನ ಬಲದಿಂದ ನಿನ್ನನ್ನು ಅಭಿಷೇಕಿಸಿ, ತನ್ನ ಬಲದಿಂದ ತುಂಬಿಸಿ, ಆತನಿಗೋಸ್ಕರ ಬಲವಾಗಿ ಉಪಯೋಗಿಸಲಿದ್ದಾನೆ. ಜನರನ್ನ ನಿನ್ನ ಕಡೆಗೆ ಸೆಳೆದುಕೊಂಡು ಬರಲಿದ್ದಾನೆ. ಸ್ತೋತ್ರ. ಅನೇಕರು ನಿನ್ನ ಮುಖಾಂತರ ರಕ್ಷಣೆ ಹೊಂದಿಕೊಳ್ಳಲಿದ್ದಾರೆ. ಪ್ರಿಯ ಸಹೋದರನೇ ಸಹೋದರಿಯೇ,
ಒಪ್ಪಿಸಿಕೊಡೋಣವಾ ಆತನ ಸೇವೆ ಮಾಡುವುದಕ್ಕಾಗಿ. ಆತನ ಸೇವೆಯನ್ನು ಮಾಡುವುದಕ್ಕಾಗಿ, ಆತನ ಕೂಗಿಗೆ, ಆತನ ಸ್ವರಕ್ಕೆ ಕಿವಿಗೊಟ್ಟವರಾಗಿ ಆತನ ಕಡೆಗೆ ತಿರುಗಿಕೊಳ್ಳೋಣವಾ. ಕೆಲಸ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣವಾ. ದೇವರ ಮುಂದೆ ನಮ್ಮನ್ನು ಅರ್ಪಣಿಸಿ ಒಪ್ಪಿಸಿಕೊಡೋಣವಾ. ಆತನ ಕೆಲಸವನ್ನು ಮಾಡುವುದಕ್ಕೆ ಒಪ್ಪಿಸಿಕೊಡೋಣವಾ. ಸ್ಟೇಫನ ಹಾಗೆ, ಪೇತ್ರನ ಹಾಗೆ, ಆದಿ ಅಪೊಸ್ತಲರ ಹಾಗೆ ಕರ್ತನ ಕೆಲಸವನ್ನು ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣವಾ. ಸ್ತೋತ್ರ ಹೇಳೋಣ. ನಾನು ಒಪ್ಪಿಸಿಕೊಡ್ತೇನೆ ಅಪ್ಪ, ನಿನ್ನ ಕೆಲಸವನ್ನು ಮಾಡುವುದಕ್ಕೆ ನಾನು ಒಪ್ಪಿಸಿಕೊಡ್ತೇನೆ, ನನ್ನ ಕುಟುಂಬವನ್ನು ಒಪ್ಪಿಸಿಕೊಡ್ತೇನೆ. ಹೇಳೋಣವಾ. ನಮ್ಮನ್ನು ಒಪ್ಪಿಸಿಕೊಡೋಣವಾ. ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣವಾ. ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರಾತ್ಮನೇ, ನಿಮಗೆ ಸ್ತೋತ್ರ. ಪರಿಶುದ್ಧ ನಾಮವಂತನಾಗಿರುವ ಆತನೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ, ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ನಾವು ಇದಕ್ಕೆ ಮೇಲೆ ಕಾರ್ಯಪ್ರವೃತ್ತರಾಗುವಂತೆ, ಎಚ್ಚೆತ್ತುಕೊಳ್ಳುವಂತೆ, ಕೆಲಸವನ್ನ ಮಾಡುವಂತೆ, ಸುವಾರ್ತೆಯನ್ನು ಸಾರುವವರಾಗುವಂತೆ ಎಲ್ಲರ ಕಾರುಗಳನ್ನು ತ್ವರಪಡಿಸು ಕರ್ತನೆ. ಅಭಿಷೇಕದಿಂದ ತುಂಬಿಸು, ಆ ಬಲವನ್ನು ಹೊಂದಿಕೊಳ್ಳಲಿ. ಅಭಿಷೇಕವು ಎಲ್ಲರಲ್ಲಿ ಬೆಂಕಿಯಾಗಿ ಹತ್ತಿ ಉರಿಯಲಿ ಕರ್ತನೆ. ನಿನಗೋಸ್ಕರ ಎದ್ದು ಪ್ರಕಾಶ ಬಲವು ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಇದಕ್ಕೆ ತಡೆಯಾಗಿರುವ ಎಲ್ಲಾ ತಡೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಅಪ್ಪ ಸ್ತೋತ್ರ. ಇದಕ್ಕೆ ಹಿಂದೆ ಕಾರ್ಯ ಮಾಡುವ ಎಲ್ಲ ದುರಾತ್ಮನ ಕ್ರಿಯೆಗಳು, ಎಲ್ಲ ಸೈತಾನ ಕಾರ್ಯಗಳು, ಎಲ್ಲ ಸರ್ಪದ ಕಾರ್ಯಗಳು ನಜರೇತಿನ ಯೇಸು ಕ್ರಿಸ್ತನ ಬಂಧಿಸಲ್ಪಟ್ಟು ಮುರಿಯಲ್ಪಡಲಿ ಕರ್ತನೆ. ಸೇವೆಗಳ ಬಾಗಿಲುಗಳು ತೆರೆಯಲ್ಪಡಲಿ. ಆತ್ಮಗಳು ಬರುವುದಕ್ಕೆ ಬಾಗಿಲುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿನ್ನ ಅದ್ಭುತವನ್ನು ಮಾಡು. ನಿನ್ನ ಕರೆಗಳಿಗೆಲ್ಲ ಒಪ್ಪಿಸಿಕೊಡ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಡ್ತೇವೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಾವೆಲ್ಲರೂ ಕೂತ್ಕೊಳ್ಳೋಣ. ಒಂದು ರಾಗ ಆಡುವಾಗ ಕರ್ತನಿಗೋಸ್ಕರ ಕಾಣಿಕೆ ತಲುಪಡುತ್ತೆ. ಕರ್ತನಾಮ ನನಗಾಶ್ರಯವೇ.